भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यतो वन्दे भगवन्तो पुनः पुनः श्रीमच्छङ्करभगवत्पूज्यपादे वन्दे सच्चिदानन्दं निर्मलं महामहिं तदाहं सम्प्रदायं चिन्तनीयं दुराश्रयं गुरुं सच्चिदानन्दं सदाचारं नमस्ये श्री सच्चिदानन्दं भगवो ब्रह्म ಡೈರೆಕ್ಟ್ ಹಾಕಿದ್ದ ಒಂದು ಇಂಜಿಟ ಕನೆಕ್ಷನ್ ಕೊಟ್ಟಿದ್ದೀನಿ. ओम दृश्योऽपि स्वभक्तानां दृश्यो भवति यत्सदा अचिन्त्य महिमानन्तम् आश्रये भीष्टसिद्धये। ओं नमो भगवते परमानन्दस्वरूपाय परमात्मने भक्तवराय नारदाय च। ಭಗವದ್ಭಕ್ತರಲ್ಲಿ ಸಭೆಯ ಪ್ರಾರ್ಥನೆ. ಈಗ ಇವತ್ತಿನ ಎರಡನೆಯ ಪಾಠ ಆರಂಭವಾಗ್ತಾ ಇದೆ. ಬೆಳಗಿನ ಪಾಠದಲ್ಲಿ ಪ್ರೇಮ ಅನಿರ್ವಚನೀಯ ರೂಪವಾಗಿದೆ. ಪ್ರೇಮ ಸ್ವರೂಪವನ್ನು ಹೊರಗಡೆಯಿಂದ ಅದನ್ನು ಬಣ್ಣಿಸೋಕ್ಕಾಗೋದಿಲ್ಲ. ಯಾವನೋ ಒಬ್ಬ ಮಹಾನುಭಾವನಲ್ಲಿ ಮಹಾತ್ಮನಲ್ಲಿ ಮಾತ್ರ ಅದು ತೋರ್ಕೊಳ್ಳುತ್ತೆ. ಪ್ರಕಾಶತೆ ಕ್ವಾಪಿ ಪಾತ್ರೆ. ಯಾವುದೋ ಒಂದು ಜನ್ಮಾಂತರದಲ್ಲಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಹಾಗೆಯೇ ಅನೇಕ ಕೋಟಿ ಜನ್ಮಗಳಿಂದ ಸಂಚಯ ಮಾಡಿದ ಕೂಡಿ ಹಾಕಿದ ಪುಣ್ಯರಾಶಿಯ ಫಲವಾಗಿ ಆ ಹೃದಯದಲ್ಲಿ ಒಂದು ಜನ್ಮ ಪ್ರಭೃತಿ ಹುಟ್ಟಂದಿನಿಂದಲೇ ಭಗವದ್ಭಕ್ತಿ ಅವೆಲ್ಲ ಉಳ್ಕೊಂಡ್ಬಿಡುತ್ತೆ. ಅಥವಾ ಮಧ್ಯಕಾಲದಲ್ಲಿ ಮಹಾತ್ಮರ ಸಂಘದಿಂದಲೂ ಕೂಡ ಭಗವದ್ಭಕ್ತಿ ಉಂಟಾಗುತ್ತೆ. ಭಗವದ್ಭಕ್ತಿ ಯಾವಾಗ ತಿಳ್ಕೊಳ್ತೆ ಹೇಗೆ ಅದಕ್ಕೆ ಯಾವಾಗ ಇದನ್ನು ಹೇಳೋಕ್ಕಾಗಲ್ಲ. ವಾಲ್ಮೀಕಿ ಮಹರ್ಷಿಗಳು ತುಂಬ ಕ್ರೂರಿಗಳಾಗಿದ್ದರು, ಕಟುಕರಾಗಿದ್ದರು ಅಂತ ಕಥೆ ಕೇಳಿದ್ದೀವಿ. ಅವರು ತಮ್ಮ ಕುಟುಂಬ ಭರಣವನ್ನು ದಾರಿ ಬರುವಂತಹ ಜನರ ಯಾತ್ರಿಕರ ತಲೆ ಹೊಡೆದು ಅವರ ಕೈಯಲ್ಲಿದ್ದಂತಹ ಅದನ್ನು ಕಸ್ಕೊಂಡು ಹೋಗಿ ಅವರು ತಮ್ಮ ಸಂಸಾರವನ್ನು ದಾಟಿಸ್ತಾ ಇದ್ದರು. ಆದರೆ ಯಾವ ಒಂದು ಪುಣ್ಯ ಇತ್ತು ಗೊತ್ತಿಲ್ಲ, ಸಪ್ತಋಷಿಗಳು ಬಂದುಬಿಡ್ತಾರೆ ಒಂದು ದಿವಸ ಮಾರ್ಗದಲ್ಲಿ. ಸಪ್ತಋಷಿಗಳು ಮಾರ್ಗದಲ್ಲಿ ಬಂದುಬಿಟ್ಟು ಅವ್ರನ್ನ ತಡೆಗಟ್ಟಿ ಅವ್ರನ್ನ ಹೊಡೆಯಕ್ಕೆ ಹೋದಾಗ ಅವರು ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ. ನೋಡಪ್ಪ, ನೀವು ಈ ರೀತಿಯಾಗಿ ಜೀವನ ಮಾಡ್ತಾ ಇದೆಯಲ್ಲ, ಎಲ್ಲರನ್ನೂ ಹೊಡೆದು ಬಡಿದು ಸಾಯಿಸಿ ತೊಗೊಂಡೋಗಿ ಮಾಡ್ತಾ ಇದೆಯಲ್ಲ, ಈ ಪಾಪಕ್ಕೆ ನೀನು ಒಬ್ಬನೇ ಗುರಿನ, ನಿಮ್ಮ ಮನೆಯವರೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದಾರ ಕೇಳ್ಕೊಂಡು ಬಾ, ಆಮೇಲೆ ನಮ್ಮನ್ನು ಹೊಡೆಯಂತೆ, ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ ಅಂತ ಅವ್ರು ಹೇಳ್ತಾರೆ. ಅದಷ್ಟೇ ಸಾಕಾಯ್ತು ಅವರಿಗೆ. ಮನೆ ಹೋಗಿ ಬಂದ ಕೂಡಲೇ ಅಲ್ಲಿ ಹೇಳ್ತಾರೆ, ಹೆಂಡತಿ ಮಕ್ಕಳು ಅದೆಲ್ಲ ನಮಗೆ ಗೊತ್ತಿಲ್ಲ, ನೀನು ಹೇಗೆ ತರ್ತೀಯ ಮಾಡ್ತೀಯ ನಾವು ನೋಡೋಲ್ಲ, ನಿನ್ನ ಜವಾಬ್ದಾರಿ ಏನೋ ನಮ್ಮನ್ನು ಕಾಪಾಡೋದು, ನಮ್ಮನ್ನು ಸಂರಕ್ಷಣೆ ಮಾಡೋದು, ಪೋಷಣೆ ಮಾಡೋದು. ನೀನು ಹೇಗಾದರೂ ತಂದು ಪೋಷಣೆ ಮಾಡೋದು, ನಮಗೇನು ನೀನು ಹೊಡೆದು ಬಡದೇ ಮಾಡಬೇಕು ನಾವೇನು ಅಂದಿಲ್ವಲ್ಲ. ಹಾಗಾಗಿ ಆ ಪಾಪಕ್ಕೆ ನಾವು ಗುರಿಯಲ್ಲ, ಆ ಪಾಪ ನಿನಗೇನೆ, ನಾವು ಮಾತ್ರ ಫಲವನ್ನು ಅನುಭವಿಸುವುದು ಅಂತ ಅಂದ್ಬಿಡ್ತಾರೆ. ತಕ್ಷಣ ಅವರಿಗೆ ಶಾಕ್ ಹೊಡೆದಾಗುತ್ತೆ. ಪಾಪಕ್ಕೆ ನಾನು ಗುರಿಯಾಗಿ ಬರೀ ಫಲಕ್ಕೆ ಅವರು ಭಾಗಿಗಳು ಇದ್ಯಾವ ನ್ಯಾಯ, ಪುಣ್ಯಫಲಕ್ಕೆ ಹೇಳ್ಬಿಟ್ಟು ತಕ್ಷಣ ಅವರು ಒಂದು ಶರಣಾರ್ಥರಾಗ್ಬಿಡ್ತಾರೆ ಸಪ್ತಋಷಿಗಳಿಗೆ. ಅವರಿಂದಲೇ ಉಪದೇಶ ತಗೊಂಡು ಅಲ್ಲಿಯೇ ಅವರು ಪರಮ ರಾಮಭಕ್ತರಾಗ್ಬಿಟ್ಟು ಒಂದು ಜೀವನ ಮಾರ್ಗವೇ ಬದಲಾವಣೆ ಆಗ್ಬಿಡುತ್ತೆ. ಹೀಗೆ ಯಾವಾಗ ಆಗುತ್ತೆ ಏನು ಹೇಳೋಕ್ಕೆ ಆಗಲ್ಲ. ಸೂರ್ಯದಾಸ್ ಕಥೆ ಕೇಳಿದ್ವಿ. ಸೂರ್ಯದಾಸರು ಹೇಗಿದ್ದರು, ಹೇಗಾಗ್ಬಿಟ್ರು, ಎಂಥ ಸ್ಥೈರ್ಯರಾಗಿದ್ದವರು, ಕಾಮುಕರಾಗಿದ್ದರು. ಅವ್ರ ಹೆಂಡತಿ, ಅಯ್ಯೋ ನನ್ನ ಮೇಲೆ ಇಟ್ಟ ಪ್ರೇಮದ 100ನೇ ಒಂದು ಭಾಗ ರಾಮನ ಮೇಲೆ ಇಟ್ಟಿದ್ದೀನಿ, ಉದ್ಧಾರ ಕೃಷ್ಣ ಮೇಲೆ ಇಟ್ಟಿದ್ರೆ ಉದ್ಧಾರ ಆಗ್ಬಿಡ್ತಿದ್ದಲ್ಲ ನೀವು ಅಂತಾರೆ. ಅದು ಅಷ್ಟು ಉಪದೇಶ ಸಾಕಾಯ್ತು ಅವರಿಗೆ. ಓಡೋಗ್ಬಿಟ್ರು. ಅಯ್ಯೋ ಸರಿ. ಆ ಹೆಂಡತಿ ನೋಡೋಕ್ಕೋಸ್ಕರವಾಗಿ ಆ ಯಮುನಾ ನದಿಯಲ್ಲಿ ಹೆಣ ಇರುತ್ತೆ, ಹೆಣದ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಅವ್ರ ಮನೆ ಹತ್ತಬೇಕಾದ್ರೆ ಹಾವು ಹಿಡ್ಕೊಂಡು ಮೇಲೆ ಹತ್ಕೊಳ್ತಾರೆ ಮಾಹಣ ಮೇಲೆ. ಅಲ್ಲಿ ಹೋದಾಗ ಅವ್ರಿಗೆ ಆಶ್ಚರ್ಯ, ಏನು ಈ ಹೊತ್ತಿನಲ್ಲಿ ಹೆಂಗೆ ಬಂದುಬಿಟ್ರಿ ನೀವು ಅಂತ. ಆ ಕಾಮಾತುರರಾದವರಿಗೆ ಯಾವ ಭಯವೂ ಇಲ್ಲ, ಲಜ್ಜೆಯೂ ಇಲ್ಲ, ಯಾವುದು ಕಾಣಲಾರಕ್ಕೆ ಅವನೇ ಗುರುತು. ಎಷ್ಟರ ಮಟ್ಟಿಗೆ ಆಗ್ಬಿಡ್ತಾರೆ.
ಹೋಗ್ಕೊಳ್ಳಿ. ಆಮೇಲೂ ಕೂಡ ಅವರಿಗೆ ಹೇಗಾಗುತ್ತೆ, ಹೆಂಡತಿ ಉಪದೇಶದಿಂದ ತಿರುಗಿದ್ರು, ಭಕ್ತರಾದರು. ಭಕ್ತರಾಗಿ ದೇವಸ್ಥಾನದಲ್ಲಿ ಅವರು ಭಜನೆ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಸುಂದರ ಸ್ತ್ರೀ ಹುಡುಗಿ ಬಂದದ್ದನ್ನು ನೋಡಿ ಅವರಿಗೆ ಮತ್ತೆ ಮನಸ್ಸು ವಿಕಾರ ಆಗುತ್ತೆ. ಮತ್ತೆ ಆ ಹುಡುಗಿ ಅನುಸರಣೆ ಮನಸ್ಸು ಮಾಡ್ತಾರೆ. ಆ ಹುಡುಗಿ ಹೆದರಿಕೆ ಆಗುತ್ತೆ, ಅಯ್ಯೋ ನನ್ನ ಹಿಂದೆ ಬರ್ತಿದ್ದಲ್ಲ ಅಂತ. ಆದರೆ ಆರಂಭದಲ್ಲಿ ಇವರಿಗೆ ಮನೋವಿಕಾರವಾಗಿದ್ದರೂ ಕೂಡ ಒಂದು ಸ್ವಲ್ಪ ಕ್ಷಣದಲ್ಲಿ ಅದಕ್ಕೆ ಪ್ರತಿಕಾರ ಮಾಡಬೇಕು ಅನ್ನಿಸ್ಬಿಡ್ತು. ಹಾಗಾಗಿ ಆ ಹುಡುಗಿ ಹಿಂದೆಯೇ ಓಡಿ ಬರ್ತಾ ಇದ್ರು. ಆ ಹುಡುಗಿ ಪಾಪ ಹೆದರ್ಕೊಂಡು ಏರು ಸುಟ್ಕೊಂಡು ಓಡ್ತಾ ಇದ್ದಾಳೆ. ಇವು ಓಡ್ತಾ ಇರೋ ಹಾಗೆಯೇ ಅವನು ಚುರುಕ ನಡ್ಕೊಂಡು ಬರ್ತಾ ಇದ್ದಾರೆ. ಹೆದರಿಕೆ ಆಗ್ಬಿಡುತ್ತೆ. ಓಡೋದು ಮನೆ ಒಳಗೆ ಹೋಗ್ಬಿಟ್ಟು ಬಾಗಿಲು ಹಾಕೊಂಡ್ಬಿಡ್ತಾಳೆ, ಅಗ್ನಿ ಹಾಕೊಂಡ್ಬಿಡ್ತಾಳೆ. ಇವ್ರು ಹೋಗ್ಬಿಟ್ಟು ಮನೆ ಮುಂದೆ ನಿಂತ್ಕೊಳ್ತಾರೆ. ಅಪ್ಪ ಯಾರೋ ಬಂದುಬಿಟ್ಟಿದ್ದಾರೆ, ನಾನು ಹಿಂದೆ ಅಟ್ಟಿಸ್ಕೊಂಡು ಬರ್ತಾ ಇದ್ವು, ಅಪ್ಪ ನಾನು ನಡೀತಾ ಇದ್ದಾರೆ, ನಾನು ಹೆದರಿಕೆ ಆಗ್ತಾಯಿದೆ, ನೀನು ಹೋಗು ನೀನು ಹೋಗು ಅಂತ ಅಪ್ಪನ ಹತ್ರ ಹಾಕೊಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಅಪ್ಪ ಬಂದುಬಿಟ್ಟು ಯಾರು ನೀರು ಅಂತ ಹೇಳಿ ಬಾಗಿಲು ತೆಗೆದು ಕೇಳ್ತಾರೆ, ಏನು ಯಾತಕ್ಕೆ ಬಂದೆ, ನನಗೆ 2 ಸೂಜಿ ಬೇಕು ಅಂತ. 2 ಸೂಜಿ, ಏನೋ ಬಟ್ಟೆ ಗಿಟ್ಟೆ ಹರಿದಿರಬೇಕು, 1 ಸೂಜಿ ಕೇಳ್ತಾ ಇರಬೇಕು ಅಂತ ಕೊಡ್ತಾರೆ. 1 ಸೂಜಿ ಇಲ್ಲ 2 ಸೂಜಿ ಬೇಕು ಅಂತ. 2 ಸೂಜಿ ತಗೊಂಡು 2 ಕಣ್ಣಿಗೆ ಒಂದೇ ಸಲ ಚುಚ್ಕೊಂಡ್ಬಿಡ್ತಾರೆ. ಈ ಕಣ್ಣಿದ್ರೆ ತಾನು ಹಿಂಗೆ ಮಾಡೋದು ಅಂತ. ಸೂರ್ಯದಾಸ್ ಕಥೆಯಲ್ಲಿ ಹಾಗೆ ಬರುತ್ತೆ. ಅಂದರೆ ಎಂಥ ಪ್ರತೀಕಾರ ಅದು ಕಾಮಕ್ಕೆ. ಅಂದರೆ ಅಷ್ಟು ನಾವೇ ಮಾಡಬೇಕಾಗಿಲ್ಲ. ನಾವು ಭಗವದ್ಭಕ್ತಿಯನ್ನು ಅಭ್ಯಾಸ ಮಾಡ್ಕೊಳ್ತಾ ಇದ್ದರೆ ಭಗವಂತನೇ ನಮ್ಮನ್ನು ತಿಳಿಸ್ಕೊಂಡ್ಬಿಡ್ತಾನೆ. ಅಂದರೆ ಸ್ವಂತರ ಕಥೆ ಕೇಳಿದರೆ ಎಷ್ಟು ಕಠೋರವಾಗಿ ನಡ್ಕೊಂಡಿರ್ತಾರೆ ಕಥೆ. ಹಾಗಾಗಿ ಭಕ್ತಿಯ ಅಭಿವ್ಯಕ್ತವಾಗುವುದಕ್ಕೆ ಪಾತ್ರತ್ವ ಬೇಕು, ಯೋಗ್ಯತೆ ಬೇಕು, ಒಂದು ಸಹಕಾರಿ ಸಾಧನೆಗಳು ಚೆನ್ನಾಗಿ ಮೈಗೂಡಿರಬೇಕು. ಮೈಗೂಡಿದರೆ ಆ ಭಕ್ತಿ ಅವರ ಹೃದಯ ತೋರ್ಕೊಳ್ಳುತ್ತೆ ಅಂತ ಬೆಳಗ್ಗೆ ಅಷ್ಟು ವಿಚಾರ ಆಯಿತು. ಇವತ್ತಿನ ಈಗಿನ ಸೂತ್ರ ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣಂ ವರ್ಧಮಾನಂ ಅವಿಚ್ಛಿನ್ನಂ ಸೂಕ್ಷ್ಮತರಂ ಅನುಭವ ರೂಪಾಂ. ಭಕ್ತಿಯ ರೂಪ ಹೀಗಿಯಂತೆ. ಭಕ್ತಿಯಿಂದ ಪರಮಾತ್ಮ ಇಟ್ಟಂಥ ಪ್ರೇಮ. ಈ ಪ್ರೇಮಕ್ಕೂ ವಿಷಯದ ಪ್ರೇಮಕ್ಕೂ ಏನು ವ್ಯತ್ಯಾಸ? ವಿಷಯ ಪ್ರೇಮದಲ್ಲಿ ಗುಣ ಸಂಬಂಧ ಇರುತ್ತೆ. ಅಂದರೆ ಸಾತ್ವಿಕ ಪ್ರೇಮ, ರಾಜಸ ಪ್ರೇಮ, ತಾಮಸ ಪ್ರೇಮ ಅಂತ ಇರುತ್ತೆ. ಅದೇ ಪರಮಾತ್ಮನ ಪ್ರೇಮ, ಪರಮಾತ್ಮನು ಗುಣಾತೀತನಾದವನಾದ್ದರಿಂದ ಅಲ್ಲಿಟ್ಟಂತಹ ಪ್ರೇಮ ಗುಣರಹಿತವಾದ ಪ್ರೇಮ ಆಗುತ್ತೆ. ಸತ್ವಗುಣವನ್ನು ಮೀರಿ ಹೋಗ್ಬಿಡುತ್ತೆ. ಸತ್ವಗುಣದಲ್ಲೂ ನಿಲ್ಲೋದಿಲ್ಲ ಅದು. ಇದು ಕಾವ್ಯದಲ್ಲೋ, ಶಾಸ್ತ್ರದಲ್ಲೋ, ವ್ಯಾಕರಣ ಗ್ರಂಥದಲ್ಲೋ, ಗಣಿತ ಗ್ರಂಥದಲ್ಲೋ ಒಂದು ಪ್ರೇಮ ಇಟ್ಕೊಂಡು ಆನಂದ ಅನುಭವಿಸ್ತಾರಲ್ಲ, ಅದೊಂದು ಸಾತ್ವಿಕ ಪ್ರೇಮ. ಯಾರಿಗೂ ಹಿಂಸೆಯನ್ನು ಕೊಡದೆ ಗಣಿತ, ವ್ಯಾಕರಣ, ಶಾಸ್ತ್ರದ ಅವಲೋಕನೆಯಿಂದಲೇ ಆನಂದವನ್ನು ಅನುಭವಿಸ್ತಾರಲ್ಲ, ಅವ್ರಿಗೂ ಆನಂದ ಆಗುತ್ತೆ. ಅದೊಂದು ಸಾತ್ವಿಕವಾದ ಪ್ರೇಮ. ಹಾಗೆಯೇ ಇನ್ಯಾವುದಾದ್ರೂ ಸಿನಿಮಾ, ಆಟ ಇತ್ಯಾದಿಗಳನ್ನು ಅನುಭವಿಸುವಂತಹ ಪ್ರೇಮ ಸುಖ ರಾಜಸ ಪ್ರೇಮ ಆಗುತ್ತೆ. ನಿದ್ರಾದಿಗಳನ್ನು ಅನುಭವಿಸುವಂತಹ ಸುಖ ತಾಮಸ ಪ್ರೇಮ ಆಗುತ್ತೆ. ಅದು ಈ ಎಲ್ಲ ಪ್ರೇಮದಲ್ಲೂ ಕೂಡ ಮತ್ತೆ ಅದು ಉಪ್ಪು ನೀರು ಕುಡಿದ ಹಾಗೇನೆ ಮತ್ತೆ ಇದಾಗ್ತಾ ಇರುತ್ತೆ. ತಾಮಸ ಪ್ರೇಮ, ರಾಜಸ ಪ್ರೇಮ ಸ್ಥೂಲ, ಅದು ಸಾತ್ವಿಕ ಪ್ರೇಮ ಸೂಕ್ಷ್ಮ. ಕೇವಲ ಮನಸ್ಸಿನಲ್ಲಿಯೇ ಸುಖವನ್ನು ಅನುಭವಿಸೋದಿದೆಯಲ್ಲ, ಗಣಿತ, ವ್ಯಾಕರಣ, ಧರ್ಮಶಾಸ್ತ್ರಗಳನ್ನು ಅವಲೋಕನ ಮಾಡೋದು, ಬೇರೆ ಬೇರೆ ವಿಜ್ಞಾನಿಗಳಿಗೂ ಅವರಿಗೆ ತಮ್ಮ ಲ್ಯಾಬಲ್ಲಿ ಕೂತ್ಕೊಂಡು ಅವರು ಸಂಶೋಧನೆ ಮಾಡುವಾಗ ಏನೊಂದು ರೀತಿ ಆನಂದ ಆಗ್ತಾ ಇರುತ್ತೆ. ಅವರಿಗೆ ಇಷ್ಟಪಟ್ಟು ಅವರು ಅದನ್ನು ಮುಳುಗಿರ್ತಾರಲ್ಲ, ಅವ್ರಿಗೆ ಏನೋ ಒಂದು ಸಂತೋಷ ಆಗುತ್ತೆ. ಆ ಆನಂದ ಏನಿದೆ ಅದು ತುಂಬ ಸೂಕ್ಷ್ಮವಾದ ಆನಂದ. ಅದು ಕೇವಲ ಬುದ್ಧಿಯಿಂದಲೇ ಅನುಭವಿಸುವಂತಹ ಆನಂದವಾದ್ದರಿಂದ ಅದು ಸೂಕ್ಷ್ಮವಾದ ಆನಂದ. ಇನ್ನು ಇಂದ್ರಿಯದಿಂದ ಅನುಭವಿಸುವಂತಹ ಆನಂದ ಇದೆ, ಅದು ಮನಸ್ಸಿನಿಂದ ಅನುಭವಿಸೋದು. ಇಂದ್ರಿಯದಿಂದ ಅನುಭವಿಸೋದು ಸ್ಥೂಲ ಆಗುತ್ತೆ, ದೇಹದಿಂದ ಅನುಭವಿಸೋದು ಇನ್ನೂ ಸ್ಥೂಲ ಆಗುತ್ತೆ. ಇಂದ್ರಿಯದಿಂದ ಅನುಭವಿಸೋದಕ್ಕೂ ದೇಹದಿಂದ ಅನುಭವಿಸುವುದಕ್ಕೂ ಹೊರಗಿನ ವಿಷಯ ಬೇಕೇ ಬೇಕು. ಆದರೆ ಕೇವಲ ಮನಸ್ಸಿನಿಂದಲೇ ಅನುಭವಿಸುವುದಕ್ಕೆ ಯಾವುದೇ ಹೊರಗಿನ ಇದಿಲ್ಲ. ಆದರೂ ಕೂಡ ಇದೆಲ್ಲವೂ ಗುಣ ಸಹಿತವಾಗಿರೋ ಪ್ರೇಮ, ಯಾವುದೂ ಗುಣರಹಿತ ಅಲ್ಲ. ತಾಮಸ, ರಾಜಸ, ಸಾತ್ವಿಕ ರೂಪವಾಗಿರುವಂತಹ ಪ್ರೇಮವೇ ಆಗಿರುತ್ತೆ. ಇದೇ ತರಹ ಪ್ರೇಮವೇ ಆದರೂ ಭಗವಂತನಿಟ್ಟ ಪ್ರೇಮ. ಅದು ಹೋಗ್ತಾ ಹೋಗ್ತಾ ಅದು ಗುಣರಹಿತವಾದ ಸ್ವರೂಪವಾದ್ದರಿಂದ ಈ ಪ್ರೇಮವು ಕೂಡ ಗುಣರಹಿತ ಸ್ವರೂಪದಲ್ಲಿ ಮೃಗೋಗ್ಬಿಡುತ್ತೆ. ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ ಮಾಡಲ್ಲ. ಭಗವದ್ಭಕ್ತಿ ಇದೆಯಲ್ಲ, ಆಯಾಸ ಉಂಟು ಮಾಡಲ್ಲ, ಯಾವುದೇ ಶಾರೀರಿಕ ಕಾಯಿಲೆ ಇತ್ಯಾದಿಗಳು ತಂದುಕೊಡಲ್ಲ. ವಿಷಯ ಪ್ರೇಮದಿಂದ ಆಯಾಸವಾಗುತ್ತೆ. ಇಂದ್ರಿಯಗಳು, ಮನಸ್ಸು ಎಲ್ಲ ಶಕ್ತಿಯನ್ನು ಕಳ್ಕೊಳತ್ವೆ, ಕಾಯಿಲೆ ಬರುತ್ತೆ, ರೋಗ ರುಜಿನಾದಿ ಬರುತ್ತವೆ. ವಿಷಯ ಭೋಗದಿಂದ, ವಿಷಯ ಪ್ರೇಮದಿಂದ ರೋಗ ರುಜಿನಾದಿಗಳೆಲ್ಲ ಬರುತ್ತವೆ. ಆದರೆ ಭಗವಂತನ ಪ್ರೇಮದಿಂದ ಯಾವುದೇ
ದುಷ್ಟ ಪರಿಣಾಮ ಆಗಲ್ಲ. ಯಾಕೆ ಗುಣರಹಿತವಾದ ಪ್ರೇಮ ಆದ್ದರಿಂದ. ಅಷ್ಟೇ ಅಲ್ಲ, ಅದು ಕಾಮನಾರಹಿತ. ಇದು ಬಯಕೆಯನ್ನು ಇಟ್ಕೊಂಡು ಪ್ರೇಮ ತೋರಿಸ್ಕೋಬೇಕು, ಒಂದು ಪ್ರಯತ್ನ ಸಾಧ್ಯ. ಪರಮಾತ್ಮನ ಪ್ರೇಮ ಸ್ವತಃ ಸಿದ್ಧ, ಸ್ವಭಾವ ಸಿದ್ಧ. ಪ್ರತಿಯೊಬ್ಬರಿಗೂ ತನ್ನ ಮೇಲೆ ಎಲ್ಲರಿಗೂ ಪ್ರೇಮ ಇದೆ ಅಲ್ವೇ? ಯಾರಿಗೆ ತಾನೇ ಪ್ರೇಮವಿಲ್ಲ? ಆದರೆ ಪ್ರೇಮಕ್ಕೆ ಜಾಗ ಬೇರೆ ಆಗಿಬಿಟ್ಟು ಪ್ರೇಮ ಹಾಳ ಹೋಗ್ತಾ ಇದೆಯೇ ಹೊರತು ಸ್ವತಃ ಪರಮಾತ್ಮ ಪ್ರೇಮ ಸ್ವರೂಪನೇ. ಕಾಮನ ಅನ್ನುವಂತಹ ಒಂದು ವೃತ್ತಿ ವಿಶೇಷವನ್ನು ಇಟ್ಕೊಂಡು ಎದ್ದುಕೊಳ್ಳುವ ಪ್ರೇಮವಲ್ಲ ವಿಷಯ ಪ್ರೇಮ. ಇದು ಕಾಮನಾದಿಗಳಿಂದ ಬರುವ ಪ್ರೇಮ ಅಲ್ಲ, ಭಗವಂತನ ಪ್ರೇಮ. ಕಾಮ ಅನ್ನೋದು ಅಂತಃಕರಣದ ಒಂದು ವೃತ್ತಿ, ಅದು ಬಯಸೋದು ಅಂತ. ಆ ಬಯಸೋದಕ್ಕೆ ಮೊದಲು ಪ್ರೇಮ ಇರಬೇಕು, ಬಯಸಿದ ಮೇಲೆ ಇಷ್ಟ ವಸ್ತುವಿನೂ ಪ್ರೇಮ ಇರಬೇಕು. ಯಾವುದನ್ನು ಬಯಸ್ತೀವೋ, ದುಡ್ಡನ್ನು ಬಯಸ್ತೀವಿ ಇಟ್ಕೊಳ್ಳಿ, ದುಡ್ಡಿನ ಬಗ್ಗೆ ಆಸೆ ಇದ್ದು ಆಮೇಲೆ ದುಡ್ಡನ್ನು ಬಯಸೋದು. ಇಲ್ಲ, ಆ ದುಡ್ಡಿನ ಮೇಲೆ ಪ್ರೇಮ ಇರಬೇಕು, ಆಮೇಲೆ ದುಡ್ಡನ್ನು ಬಯಸೋದು, ಆಮೇಲೆ ದುಡ್ಡಿನ ಸಂಪಾದನೆಯಿಂದ ಒಂದು ಸಂತೋಷ ಮತ್ತೆ ಅನುಭವಿಸೋದು. ಕಾಮ ಅನ್ನೋದು ಆ ವಸ್ತುವಿನ ಮೊದಲು ಒಂದು ಪ್ರೇಮ ಇಟ್ಕೊಂಡಿರುತ್ತೆ, ಆಮೇಲೆ ಕಾಮ ಬರುತ್ತೆ, ಆಮೇಲೆ ಒಂದು ಪ್ರೇಮ ತಗೊಳ್ತಾನೆ. ಈ ಪ್ರೇಮಕ್ಕೆ ಈ ಕಾಮದ ಒಂದು ಮಿಶ್ರಣ ಇರೋದ್ರಿಂದ ಇದೇನಾದರೂ ಈ ಪ್ರೇಮ ದುಷ್ಟ ಪ್ರೇಮ ಆಗ್ಬಿಡುತ್ತೆ, ಕಲುಷಿತ ಪ್ರೇಮ ಆಗ್ಬಿಡುತ್ತೆ. ಆದರೆ ಪರಮಾತ್ಮರನ್ನ ಕಾಮರೂಪವಾದ ಪ್ರೇಮವನ್ನು ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಸ್ವಭಾವ ಸಿದ್ಧ, ಸ್ವತಃ ಸಿದ್ಧವಾಗಿರೋದ್ರಿಂದ ನಮ್ಮ ಇಚ್ಛಾನಿಚ್ಛೆಗಳ ನಿಂತಿರೋದಲ್ಲ. ಆರಂಭದಲ್ಲಿ ಸಾಧಕರಿಗೆ ಇಷ್ಟಪಡಬೇಕು ಅಂತ ಹೇಳ್ತಾರೆ, ಇಲ್ಲ ಅಂತಿಲ್ಲ, ಈ ಪರಮಾತ್ಮನೇ ಇಷ್ಟಪಡಿ ಹೇಳ್ತಾರೆ. ಆದರೆ ಅದರ ಕೊನೆಯ ಹಂತ ಏನಿದೆ ಅದು ಕಾಮನಾದಿಗಳನ್ನು ಮೀರಿದ್ದಾದ ಪ್ರೇಮ ಆದ್ದರಿಂದ ಅಲ್ಲಿ ಕಾಮನಿಮಿತ್ತವಾದಂತಹ ಆಯಾಸ ಅದು ಯಾವುದೂ ಆಗಲ್ಲ. ಕಾಮನಾರಹಿತವಾದ ಪ್ರೇಮ ಭಗವಂತನ ಪ್ರೇಮ. ಅಷ್ಟೇ ಅಲ್ಲ, ಪ್ರತಿಕ್ಷಣಂ ವರ್ಧಮಾನಂ. ವಿಷಯ ಪ್ರೇಮ ಏನಾಗುತ್ತೆ ಅಂದರೆ ತುಂಬ ನಾವು ಇಷ್ಟಪಟ್ಟು ಹೋಗಿರ್ತೀವಲ್ಲ, ಮಧ್ಯದಲ್ಲೇ ಪ್ರೇಮ ಹೋಗ್ಬಿಡುತ್ತೆ. ಅಯ್ಯೋ ನಾನೇನೋ ಅಂದ್ಕೊಂಡಿದ್ದೆ ಕಣ್ರಿ, ಭಾಳ ಚೆನ್ನಾಗಿರುತ್ತೆ ಅಂತ, ನಾನು ಅಂದ್ಕೊಂಡಷ್ಟು ಏನು ಚೆನ್ನಾಗಿಲ್ಲ, ಬೇಡ ಬಿಟ್ಬಿಟ್ಟೆ ಅಂತ. ಯಾವುದೋ ಒಂದು ವಸ್ತುವನ್ನು ಇಷ್ಟಪಟ್ಟು ಕೊಂಡ್ಕೊಂಡ್ಬರ್ತಾರೆ, 100 ರೂಪಾಯಿ 1000 ರೂಪಾಯಿ ಕೊಟ್ಟು ತಂದುತ್ತಾರೆ. ತಂದುಬಿಟ್ಟು ಮನೆ ಮೇಲೆ ಸ್ವಲ್ಪ ದಿವಸ ನೋಡ್ತಾರಲ್ಲ, ಬೇಜಾರಾಗ್ಬಿಡುತ್ತೆ. ಯಾರಾದ್ರೂ ಕೇಳಿದ್ರೆ ಕೊಟ್ಬಿಡ್ತಾರೆ, ತಗೊಂಡು ನನಗೆ ಬೇಡ ಅಂತಾರೆ. ಅಲ್ಲ ಕಣೋ, ನೀನೇ ಇಷ್ಟಪಟ್ಟು ದುಡ್ಡು ಕೊಟ್ಟು ತಂದಿದ್ದೆ, ಕೊಟ್ಬಿಡ್ತಾ ಇದೆಯಲ್ಲ ಅಂದರೆ, ನಾನೇನೋ ಅದು ಭಾಳ ಚೆನ್ನಾಗಿದೆ ಅಂದ್ಕೊಂಡು ತಂದೆ, ನನಗೆ ಯಾಕೋ ಅದು ಇಷ್ಟೇ ಆಗ್ತಿಲ್ಲ, ಅದು ಯಾಕೋ ನನಗೆ ಬೇಜಾರಾಗ್ತಾ ಇದೆ, ತಗೊಂಡೋಗ ನನಗೆ ಬೇಡ ಅದು ಕೊಟ್ಬಿಡ್ತಾರೆ. ಪ್ರೇಮ ಹೋಗ್ಬಿಡುತ್ತೆ. ಆ ಪ್ರಯತ್ನ ಮಾಡ್ತಿರುವಾಗಲೇ ಹೋಗೋ ಸಂದರ್ಭ ಉಂಟು. ತಂದ ಮೇಲಲ್ಲ, ಕೆಲವು ಪ್ರೇಮ ಇದೆಯಲ್ಲ, ನಾವು ಪಡ್ಕೋಬೇಕು ಅಂಥೇಳಿ ಏನು ಶ್ರಮ ಪಡ್ತಾ ಇರ್ತೀವಿ, ಶ್ರಮ ಪಡುವ ಆರಂಭದಲ್ಲಿ ಯಾವ ಒಂದು ಪ್ರೇಮವಿರುತ್ತೆ, ಶ್ರಮ ಪಡ್ತಾ 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 ಪ್ರೇಮ ಹೋಗ್ಬಿಡುತ್ತೆ. ಅದಲ್ಲಿಗೆ ಸುಮ್ಮನೆ ಒದ್ದಾಡಿದೆ, ನಾನು ಮಾಡೋಕ್ಕೆ ಕೆಲಸ ಹೇಳಿಲ್ಲ, ಏನು ಬೇಡಾಗಿತ್ತು. ನಮಗೆ ಇದರಲ್ಲಿ 20-30 ವರ್ಷ ಆಯ್ತು, ನಾವು ಝೂಗೆ ಹೋಗಬೇಕು ಅಂತ ಮೈಸೂರಲ್ಲಿ ಭಾಳ ಆಸೆ, ಅದೇನೋ ಇದೆ ನೋಡಬೇಕು ಅಂತ. ಆವತ್ತಿನ ಕಾಲದ ಸುಮ್ಮನೆ ಹೆಚ್ಚುಕಮ್ಮಿ ಒಂದು ಹುಲಿ ಸಿಂಹಾಲ 1-2 ಇತ್ತು, ಹೆಚ್ಚಿಗೆ ಇರಲಿಲ್ಲ. ಪ್ರತಿಯೊಂದು ಗೂಡಲ್ಲೂ ಬರೀ ಹಕ್ಕಿಗಳು ಬೇರೆ ಬೇರೆ ಇದೇ ಇತ್ತು. ನಡೆದು ಕಾಲ ಸುಸ್ತಾಯಿತು. ಅಯ್ಯೋ, ಅದು ಎಷ್ಟು ದೊಡ್ಡದು ಝೂ ನಡೆಯೋಕ್ಕೆ ಮೈಲಿಗಟ್ಟಲೆ ನಡಿಬೇಕು. ಆವಾಗ ಬಿಸಿಲು ಬೇರೆ, ಕೆಟ್ಟ ಬಿಸಿಲು ಉರಿತಾ ಇತ್ತು, ತಿನ್ನೋಕ್ಕಿಲ್ಲ ಕುಡಿಯೋಕ್ಕಿಲ್ಲ. ಯಾಕಾಳು ಬಂದೇ ಅನ್ಸ್ಬಿಡ್ತು. ಕೊನೆಗೆ 10 ಗಂಟೆ 9 ಗಂಟೆ ಹೋದ್ವಲ್ಲ, 12 ಗಂಟೆ ಹೊತ್ತಿಗೆ ಸುಮ್ಮನೆ ಮನೆ ಮಲ್ಕೊಂಡಿದ್ದೆ, ಚೆನ್ನಾಗಿರ್ತಿತ್ತು, ಯಾತಕ್ಕೆ ಬಂದಪ್ಪ. ಇದು ಮೊದಲು ನಾವು ಏನೋ ಅಂದ್ಕೊಂಡು ಬಂದಿರ್ತೀವಲ್ಲ, ಹಾಗಿರೋದೇ ಇಲ್ಲ. ಎಷ್ಟೋ ಊರುಗಳು ಹಾಗೆ ಆಗುತ್ತೆ. ನಾವು ಟೂರಿಗೆ ಅಂತ ಹೋಗ್ತೀವಲ್ಲ, ಈ ಕಾಶಿಗೆ ಹೋಗ್ತೀವಿ, ಎಷ್ಟು ಕೊಳಕು ಅಂದರೆ, ಯಪ್ಪ ರೋಡ್ ಮಧ್ಯ ಎಲ್ಲ ಉಗಿದಿರ್ತಾರೆ, ಪಕ್ಕದೆಲ್ಲ ಮೆಂಧ್ಯ ಮಾಡಿರ್ತಾರೆ, ಕೊಳಕೂದೇ ಕೊಳಕು. ಕಾಶಿಯಷ್ಟು ಕೊಳಕು ಇನ್ನೊಂದು ಏನು ಮಾಡೋದು. ಕಾಶಿ ನೀವು ಇಲ್ಲೇ ಜ್ಞಾಪಿಸ್ಕೊಂಡು ಹಾಗಿರುತ್ತೆ ಅಂದ್ಕೊಂಡು ಇಲ್ಲೇ ಇದ್ದು ಚೆಂದ. ನೀವು ಒಂದು ಸಲ ಹೋಗ್ಬಿಟ್ರೆ ಕಾಶಿಗೆ ನೀವು ಜನ್ಮಕ್ಕೆ ಹೋಗಬೇಕು ಒಂದು ಸಲ. ಆದರೆ ಇಲ್ಲಿದ್ದಾಗ ಯಾರಾದರೂ ವಾರಣಾಸಿ, ಕಾಶಿ, ವಿಶ್ವೇಶ್ವರ ಸನ್ನಿಧಿ, ಅಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾಳೆ, ವಿಶಾಲಾಕ್ಷಿ ಇದ್ದಾಳೆ ಅಂತ ಏನೋ ಅಂದಾಗ ನಮಗೇನೋ ಒಂದು ಭಾವನೆ ಕಲ್ಪನೆಗಳು ಬರುತ್ತಲ್ಲ, ಅಲ್ಲಿ ಪ್ರತ್ಯಕ್ಷ ಹೋಗ್ಬಿಟ್ರೆ ಇದೇ ಕಾಶಿ. ಯಪ್ಪ, ಕೊಳಕ ನಗರ, ಕೆಟ್ಟ ನಗರ ಅದು. ಒಂದು ಕಾಲದಲ್ಲಿ ಚೆನ್ನಾಗಿತ್ತನ. ಧರ್ಮಶಾಸ್ತ್ರದಲ್ಲಿ ಒಂದು ವಾಕ್ಯ ಇದೆ, ಕಲಿಯುಗ ಆರಂಭವಾಗಿ 5000 ವರ್ಷ ಆದರೆ ಯಾವುದೇ ದೇವಸ್ಥಾನಗಳಿಗೆ ಹೋಗಬೇಡಿ ಅಂತ ವಾಕ್ಯ ಇದೆ. ದೇವಸ್ಥಾನ ತೀರ್ಥಕ್ಷೇತ್ರಕ್ಕೆ ಹೋಗಬೇಡಿ, ಅಲ್ಲಿ ದೇವತ್ವ ಇರೋಲ್ಲ, ಕೇವಲ ಅಲ್ಲಿ ಕಮರ್ಷಿಯಲ್ ಬರೀ ವ್ಯಾಪಾರ ಮನೋಭಾವನೆ ಮಾಡ್ತಾ ಇರ್ತಾರೆ ಹೊರತು
ಕಲಿಯುಗ ಯುಗ 5131 ವಯಸ್ಸಲ್ವ ಇವಾಗ ಕಲಿಯುಗ ಗತಕಲಿ 5131 ಇರಬೇಕು ನಡೀತಾ ಇದೆ. ಅಂದರೆ 100 ವರ್ಷದ ಹಿಂದೆಯೇ ಅಲ್ಲಿಗೆ ಆಯಿತು. ಸ್ವಾಮಿಗಳವರು ಅವರ ಜೀವನ ಚರಿತ್ರೆಯನ್ನು ಬರ್ಕೊಂಡಿದ್ದಾರೆ, ಉತ್ತರ ಭಾರತದ ಅನುಭವ ಅಂತ. ಕೈ ಮುಗಿದ್ಬಿಟ್ಟಿದ್ದಾರೆ. ಸ್ವಾಮಿಗಳ ಕಾಲದಲ್ಲಿಂದ 1920-25 ಇಸ್ವಿ ಹೋಗಿದ್ದವರು. ಆವತ್ತೇ ಯಾಕಾದ್ರೂ ಬಂದು ಅನಿಸ್ಬಿಟ್ಟಿದ್ದಂತೆ ಸ್ವಾಮಿಗಳಿಗೆ. ಬರೀ ಚೀಟಿಂಗು, ಪ್ರತಿಯೊಂದಕ್ಕೂ ದುಡ್ಡು ಕೊಡು, ಸಂಕಲ್ಪ ದುಡ್ಡು ಕೊಡು, ಸ್ನಾನ ದುಡ್ಡು ಕೊಡು, ದೇವ್ರ ದೇಶಕ್ಕೆ ದುಡ್ಡು ಕೊಡು, ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ ಹೇಳಿ ಆ ಭಿಕ್ಷುಕರು ಕಿತ್ತಾಡ್ತಾರೆ. ನಿಮ್ಗೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂತಂದರೆ ನಾವೇನೋ ಪಾಪ ಕೊಡೋಣ ಮಾಡಿ ಹೋಗ್ತೀವಿ, ಅದು ಹೀಗೆ ಬೇಡ್ಕೊಂಡು ಕಸ್ಕೊಂಡ್ರೆ ಸ್ಥಳ ಬೇಜಾರಾಗುತ್ತೆ, ಹಿಂಸೆ ಆಗ್ಬಿಡುತ್ತೆ. ಪ್ರತಿಯೊಂದು ಜಾಗದಲ್ಲೂ ಹೀಗೆ. ಯಾವ ಕ್ಷೇತ್ರಕ್ಕೆ ಹೋಗಬೇಕು ಮನಸ್ಸು ಬರಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬರ್ತದೆ. ಎಲ್ಲದೂ ಬರೀ ಆರ್ಟಿಫಿಷಿಯಲ್ಲು, ಕಮರ್ಷಿಯಲ್ಲು, ಬರೀ ವ್ಯಾಪಾರ ಮನೋಭಾವ, ತಮ್ಮ ದುಡ್ಡು ನೋಡ್ಕೊಳ್ಳೋದು. ಶಾಂತಿ ದ್ವಿಜ ಪ್ರಕೃತೆ ಬಹುದೀಪ ಶಾಂತಿ ದಧ್ಯನ್ನ ಪಾಯಸ ಫಲೈ ಉದರಾಗ್ನಿ ಶಾಂತಿ ತತ್ತತ್ತ ಬಾಲಗಣಿಕಾಭಿರ್ಮದನಾಗ್ನಿ ಶಾಂತಿ ಕಾಲಕ್ರಮೇಣ ಪರಮೇಶ್ವರ ಶಕ್ತಿ ಶಾಂತಿ ಅಂತ ಒಂದು ತಮಾಷೆ ಮಾಡಿದ್ದಾರೆ. ಅರ್ಚಕ ಪೂಜಾರಿ ಇದ್ದಾನಲ್ಲ, ಅವನಿಗೆ ಶಾಂತಿ ದ್ವಿಜ ಅಂತ ಹೆಸರು. ಶಾಂತಿ ದ್ವಿಜ ಏನು ಮಾಡ್ತಾರಪ್ಪ ಅಂತ ಅಂದರೆ, ಅವನಿಗೆ ಏನು ಮಾಡಿರ್ತಾರೆ ಅಂದರೆ, ಅವನಿಗೆ ಕರೆಂಟ್ ಬಿಲ್ ಕಟ್ಟಬೇಕು, ಆ ದೀಪಕ್ಕೆ ಎಣ್ಣೆ ಬತ್ತಿ ನೀನೇ ತಗೋಬೇಕು, ಇಷ್ಟು ದುಡ್ಡು ಕೊಟ್ಬಿಡ್ತೀವಿ ಅಂತ ಅವರು ಇದು ಮಾಡಿಬಿಟ್ಟಿರ್ತಾರೆ. ಯಾರೋ ಪಾರ್ಪತ್ಯಗಾರರು, ವ್ಯವಸ್ಥಾಪಕರು. ಪಾಪ ಅವನು ಅದನ್ನು ಉಳಿಸ್ಕೋಬೇಕು. ಅವನೇನು ಮಾಡ್ತಾನೆ, ಎಲ್ಲ ದೀಪನೂ ಆರಿಸ್ತಾನೆ, ಗರ್ಭಗುಡಿ ಒಂದು 0 ಕ್ಯಾಂಡ್ ಬಂದು ಒಂದು ಹಾಕಿರ್ತಾನೆ. ಶಾಂತಿ ದ್ವಿಜ ಪ್ರಕೃತೆ ಬಹುದೀಪ ಶಾಂತಿ, ಎಲ್ಲ ದೀಪವನ್ನು ಆರಿಸ್ಬಿಟ್ಟು ಆ ಗರ್ಭಗುಡಿಯಲ್ಲಿ ಅದು ಎಷ್ಟು ಪೂಜೆ ಮಾಡುವಷ್ಟು ಹೊತ್ತು ಅರ್ಧ ಇದು ಒಂದು 0 ಕ್ಯಾಂಡ್ ಹಾಕಿರ್ತಾನೆ. ಇದನ್ನು ಹಚ್ಚಿರ್ತಾರಲ್ಲ ಎಣ್ಣೆ ಬತ್ತಿನ, ಅದನ್ನು ಅರ್ಧ ಅದನ್ನು ಆರಿಸ್ಬಿಡ್ತಾನೆ. ಯಾಕಂದರೆ ಅದೇ ಇದೇ ಇರಬೇಕು. ಒಂದು ಸಲ ಎಣ್ಣೆ ತುಂಬಿಟ್ರೆ ಒಂದು 3 ದಿವಸಕ್ಕೆ 4 ದಿವಸಕ್ಕೆ ಬರಬೇಕು. ಆ ಸೊಡ್ರದ ದೀಪವನ್ನು ಕೂಡ, ಎಣ್ಣೆ ದೀಪವನ್ನು ಕೂಡ ಪೂರ್ತಿ ಉರಿಯೋಕೆ ಬಿಡೋಲ್ಲ ಅವನು. ಅದನ್ನು ಮಂಗಳಾರತಿ ಆಗೋವರೆಗೂ ಅದು ಹಚ್ಚೋದು. ಈಗ ಅಭಿಷೇಕ ಆಗುವ 1/4 ಗಂಟೆ ಪೂಜೆ ಮಾಡ್ತಾನೆ. ಅದರಲ್ಲಿ 10 ನಿಮಿಷ ಆದಮೇಲೆ ಅದನ್ನು ಹಚ್ತಾನೆ, ಆ ಸೊಡ್ಲನ್ನು ಹಚ್ಚಿಬಿಟ್ಟು ಮಂಗಳಾರತಿ ದೀಪ ಮಂಗಳಾರತಿ ಕೂಡ ಆರಿಸ್ಬಿಡ್ತಾನೆ. ಇದನ್ನು ಅಷ್ಟೇ, ಊದುಗಡ್ಡಿನೂ ಹೀಗೆ ಅಂದ್ಬಿಟ್ಟು ದೇವ್ರು ತಿವಿದ್ಬಿಡ್ತಾರೆ. ದೇವ್ರು ತಿವಿದ್ಬಿಟ್ರೆ ಮತ್ತು ನಾಳೆನೂ ಅದೇ ಊದುಗಡ್ಡಿನೂ ಅದೇ, ಬತ್ತಿನೂ ಅದೇ ಸೊಟ್ರು. ಈ ಕರೆಂಟ್ ಅದಕ್ಕೆ ಅದು ಉಳಿಸ್ಕೋಬೇಕು ಅವನು. ಆಮೇಲೆ ನೈವೇದ್ಯಕ್ಕೆ ಏನಾದ್ರು ತಂದುಕೊಟ್ಟಿರ್ತಾರಲ್ಲ, ತತ್ವತ್ಯ ಓದನ ಪಾಯಸ ಫಲೈ ಉದರಾಗ್ನಿ ಶಾಂತಿ, ತಾನೇ ಗುಲಾಮ್ ಮಾಡ್ಬಿಡ್ತಾನೆ. ನೈವೇದ್ಯ ಮಾಡೋ ಹೆಸರಲ್ಲಿ ತಾನೇ ತಿಂದಾಕ್ಬಿಟ್ಟು ತನ್ನ ಹೊಟ್ಟೆ ಅಗ್ನಿ ಶಾಂತಿ ಮಾಡ್ಕೊಳ್ತಾನೆ. ಆಮೇಲೆ ಯಾರಾದರೂ ಹೆಣ್ಮಕ್ಳು ಯಾರಾದರೂ ನೋಡೋಕೆ ಭಕ್ತಿಯಿಂದ ಬಂದರೆ ಅವರನ್ನು ನೋಡಿಕೊಂಡು ಅವ್ರಿಗೆ ತೀರ್ಥ ಕೊಡ್ಬೇಕಾದ್ರೆ ಅವ್ರ ಕೈ ಹಿಡ್ಕೊಂಡು ಅವರನ್ನು ತಡವಡಿಸ್ಕೊಂಡು ತನ್ನ ಮದನಾಗ್ನಿ ಶಾಂತಿ ಮಾಡ್ಕೊತಾನಂತೆ. ತತ್ತತ್ತ ಬಾಲಗಣಿಕಾಭಿ ಮದನಾಗ್ನಿ ಶಾಂತಿ ಕಾಲಕ್ರಮೇಣ ಪರಮೇಶ್ವರ ಶಕ್ತಿ ಶಾಂತಿ. ಆಮೇಲೆ ಆ ದೇವತ್ವವನ್ನು ಮುಗಿ ಹಾಕ್ಬಿಡ್ತಾನೆ. ಅಲ್ಲಿ ಆ ದೇವರ ಬರೀ ಕಲ್ಲು ಬಂಡೆ ಮಾಡಿಬಿಡ್ತಾನೆ ಅವನು. ಅಲ್ಲಿ ಕಲ್ಲು ಬಂಡೆನೇ ಹೊರತು ಅಲ್ಲಿ ದೇವರಿಲ್ಲ ಹಂಗೆ ಮಾಡಿಬಿಡ್ತಾರೆ. ಪೂಜಾರಿ ಹಣೆ ಬರೇ ಹೀಗೆ ಅಂತ ಒಂದು ಅವರನ್ನು ಹಾಸ್ಯ ಮಾಡೋದು ಶ್ಲೋಕ ಮಾಡ್ಕೊಡಿದ್ದಾರೆ. ಪರಮೇಶ್ವರ ಶಕ್ತಿ ಶಾಂತಿ, ಶಾಂತಿ ದ್ವಿಜ ಅಂತ ಒಂದು ಹೆಸರು. ಮೊದಲಾಗಿ ಆದರೆ ಪರಮಾತ್ಮಲಿಟ್ಟಂತಹ ಪ್ರೇಮ ಏನಿದೆ ಪ್ರತಿಕ್ಷಣವೂ ವರ್ಧಮಾನ. ಅದು ಒಂದು ಸಲ ಮಾಡಿದರೆ ಇನ್ನೊಂದು ಸಲಕ್ಕೆ 2 ಸಲ ಮಾಡೋಣ ಅನ್ಸುತ್ತಂತೆ. 2 ಸಲ ಮಾಡಿದರೆ ಇನ್ನೊಂದು ಸಲಕ್ಕೆ 4 ಸಲ ಮಾಡೋಣ ಅನಿಸುತ್ತೆ. 4 ಸಲ ಮಾಡಿ ಇನ್ನೊಂದು ಸಲಕ್ಕೆ 8 ಸಲ ಮಾಡೋಣ, 14 ಸಲ ಮಾಡೋಣ ಅಂತ ಹೀಗೆ ದ್ವಿಗುಣ ದುಪ್ಪಟ್ಟಾಗ್ತಾ ಎಷ್ಟು ಮಾಡಿದ್ರು ತೃಪ್ತಿನೇ ಆಗಲ್ಲ ಅವನಿಗೆ. ಅಯ್ಯೋ, ಈ ಭಗವತ್ ಚಿಂತನೆಗೆ, ಭಗವಂತನ ಸ್ತೋತ್ರ ಹೇಳೋದಕ್ಕೆ, ಅನುಸಂಧಾನ ಮಾಡೋದಕ್ಕೆ ಸಮಯವೇ ಸಾಕಾಗಲ್ವಲ್ಲ ಅಂತ ಅನಿಸುತ್ತೆ ಅವನಿಗೆ. ಅಷ್ಟರ ಮಟ್ಟಿಗೆ ಆ ಪರಮಾತ್ಮನ ಭಕ್ತಿಯನ್ನು ತುಂಬಿಕೊಂಡವನಿಗೆ, ಆ ಏಕಾಗ್ರತೆಯನ್ನು ಬೆಳೆಸ್ಕೊಳ್ತಾ ಇರುವಂಥ ಭಕ್ತನಿಗೆ ಆ ಭಕ್ತಿ ಪ್ರತಿಕ್ಷಣ ವರ್ಧಮಾನ ಬೆಳೀತಾ ಹೋಗುತ್ತೆ. ಅದು ವಿಷಯ ಪ್ರೇಮ ಆರಂಭದಿಂದ ಕೊನೆಯವರೆಗೂ ಒಂದೇ ಥರ ಇರೋದಿಲ್ಲ. ಕ್ಷೀಣ ಆಗ್ತಾ ಹೋಗುತ್ತೆ, ಆಯಾಸ ಆಗುತ್ತೆ, ಬೇಸರವಾಗುತ್ತೆ, ತಿರಸ್ಕಾರ ಭಾವ ಬರುತ್ತೆ, ಕೊನೆ ಕೋಪನೂ ಬರುತ್ತೆ, ಏನೇನೋ ಸೈಡ್ ಎಫೆಕ್ಟು. ವಿಷಯ ಪ್ರೇಮದಲ್ಲಿ ಸಿಟ್ಟೆಲ್ಲ ಬಂದುಬಿಡುತ್ತೆ. ಯಾಕಂದರೆ ತಾವು ಇಷ್ಟಪಟ್ಟಾಗಿ ಆ ವ್ಯಕ್ತಿ ಇಷ್ಟಪಡದೆ ಹೋದರೆ ಆಮೇಲೆ ನಮಗೆ ದ್ವೇಷಕ್ಕೆ ತಿಳ್ಕೊಂಡ್ಬಿಡ್ತಾನೆ. ಆದರೆ ಪರಮಾತ್ಮನ ಪ್ರೇಮ ಪ್ರತಿಕ್ಷಣ ವರ್ಧಮಾನ. ಅಷ್ಟೇ ಅಲ್ಲ, ಅವಿಚ್ಛಿನ್ನವಾಗಿ ಸಂತತವಾಗಿ ನಿರಂತರವಾಗಿರುತ್ತೆ. ಯಾಕೆಂದರೆ ಆ ವಸ್ತು ಪರೋಕ್ಷವೇ ಆಗಲ್ವಲ್ಲ.
ಈ ವಸ್ತು ಆದರೆ ತುಂಬ ನಮ್ಮ ಸ್ನೇಹಿತ ಅಥವಾ ನಮ್ಮ ಮನೆಯವರು ಬಹಳ ಬೇಕಾದವರಾದರೂ ಏನಾದರೂ ಕಾರಣಾಂತರದಿಂದ ಬೊಂಬಾಯಿಗೋ ಡೆಲ್ಲಿಗೋ ವಿದೇಶಕ್ಕೋ ಹೋಗ್ಬಿಟ್ರೆ ನಮ್ಮ ಮಗಳು ಹೌದು, ನಮ್ಮ ಮಗ ಹೌದು, ಇನ್ನೊಬ್ಬನೇ ಹೌದು, ಆದರೆ ಜೊತೆಯಲ್ಲಿದ್ದ ಯಾವ ಪ್ರೇಮ ಉಕ್ತಾ ಇರುತ್ತೋ ದೂರ ಹೋದಷ್ಟು ಪ್ರೇಮ ಕಮ್ಮಿ ಆಗ್ತಾ ಹೋಗುತ್ತೆ. ಏನೋ ಫೋನ್ ಮಾಡಿದಾಗ ಕ್ಷಮ ವಿಚಾರಿಸ್ಕೊಳ್ಳೋದು. ದಿನ ಫೋನ್ ಮಾಡೋಕ್ಕಾಗತ್ತಾ? ಅಯ್ಯೋ ವಿದೇಶದಲ್ಲಿ ಇದ್ದುಬಿಟ್ರಂದು ನಾವು ಫೋನ್ ಮಾಡಿದ್ರೆ ನಮ್ಮ ದಿನ ₹100 ₹150 ಬಿಲ್ ಬರುತ್ತೆ. ಎಲ್ಲಿಂದ ಕಟ್ಟೋಣ? ಏನೋ ಫೋನ್ ಮಾಡ್ತಾರಲ್ಲ, ಅವ್ರಿಗೆ ಕೆಲಸ ಇರ್ತಾರೆ, ಅವ್ರು ಮಾಡ್ತಾರೆ, ಕಮ್ಮಿಗಾಗುತ್ತೆ, ಏನೋ ಮಾಡ್ಕೊಂಡ್ರೆ ಆಯಿತು, 5 ನಿಮಿಷ ಮಾತಾಡೋಣ ಅನ್ಸುತ್ತೆ, ಹೊತ್ತು ಮತ್ತೆ ಮಾಡೋಕ್ಕಾಗಲ್ಲ. ಆಮೇಲೆ ದುಡ್ಡು ಖರ್ಚಾಗುತ್ತೆ, ಇನ್ನೊಂದಾಗುತ್ತೆ ಅಂದ್ಕೊಳ್ಳೇನೇ ಅದಕ್ಕೆ ತಡೆ ಬಂದ್ಬಿಡುತ್ತೆ ಆ ಪ್ರೇಮಕ್ಕೆ. ಜೊತೆಯಲ್ಲಿದ್ದರೆ ನಿರಂತರ ಕಾಣ್ತಾ ಇದ್ದರೆ ಪ್ರೇಮ ಉಕ್ಕತ್ತೆ. ಆದರೆ ಎಷ್ಟೇ ಜೊತೆಯಲ್ಲಿದ್ದು ಕೂಡ ಪರಮಾತ್ಮನಷ್ಟು ಜೊತೆಯಲ್ಲಿ ಇರೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಅವನ ಆತ್ಮನಾಗಿ ಸಮಸ್ತ ಭೂತಗಳಲ್ಲಿದ್ದು ಸರ್ವವ್ಯಾಪಕನಾಗಿರೋನಾದ್ದರಿಂದ ಅವನಲ್ಲಿ ಪರೋಕ್ಷತ್ವ ಬರೋದೇ ಇಲ್ಲ. ಹಾಗಾಗಿ ಅವಿಚ್ಛಿನ್ನವಾಗಿ ನಿರಂತರವಾಗಿ ಕಡಿವಡೆಯದೆ ಬೆಳೀತಾ ಇರುವಂತಹ ಪ್ರೇಮ ಇದೆ. ಸೂಕ್ಷ್ಮತರಂ ಅನುಭವ ರೂಪಂ. ಈ ಪ್ರೇಮ ಇದೆಯಲ್ಲ, ಗಣಿತಾದಿ ಶಾಸ್ತ್ರದಿಂದ ಬರುವ ಪ್ರೇಮಕ್ಕಿಂತಲೂ ಒಂದು ಸೂಕ್ಷ್ಮ. ಅಲ್ಲಾದರೂ ಗಣಿತಶಾಸ್ತ್ರ ಅಂತ ಒಂದು ವಿಷಯ, ಅದನ್ನು ವಿಷಯ ಮಾಡಿಕೊಂಡಂಥ ಅಂತಃಕರಣ ಅಂತ 2 ಇರುತ್ತೆ. ಆದರೆ ಈ ಪರಮಾತ್ಮನ ಪ್ರೇಮದಲ್ಲಿ ವಿಷಯಭಾಗ ರಹಿತವಾದಂತಹ ಪ್ರೇಮ, ಕೇವಲ ಪ್ರೇಮ ಸ್ವರೂಪ ಅದು. ಹಾಗಾದ್ರಿಂದ ಅದು ಅತ್ಯಂತ ಸೂಕ್ಷ್ಮ, ಯಾವ ಇಂದ್ರಿಯಕ್ಕೂ ಗೋಚರವಾಗಲ್ಲ, ಮನಸ್ಸಿಗೂ ಗೋಚರವಾಗಲ್ಲ, ಬುದ್ಧಿಗೂ ಗೋಚರವಾಗಲ್ಲ. ಅತ್ಯಂತ ಸೂಕ್ಷ್ಮವಾದಂತಹ ಪ್ರೇಮ ಆದ್ದರಿಂದ ಸೂಕ್ಷ್ಮ ತರ ಅದು. ಯದ್ಯಪಿ ವಿಷಯಾನಂದ ಸ್ಥೂಲ, ಇಂದ್ರಿಯಾನಂದಸ್ತು ಸೂಕ್ಷ್ಮ, ಮಾನಸಿಕಾನಂದಸ್ತು ಸೂಕ್ಷ್ಮತರ, ಪರಮಾತ್ಮಾನಂದಸ್ತು ಸೂಕ್ಷ್ಮತಮಃ. ಅತ್ಯಂತ ಸೂಕ್ಷ್ಮ. ಯಾಕೆಂದರೆ ಅದು ವಿಷಯ ವಿಭಾಗವನ್ನು ಇಟ್ಕೊಂಡು ಬರುವಂತಹ ಆನಂದ ಪ್ರೇಮ ಅಲ್ಲವಾದ್ದರಿಂದ ಅತ್ಯಂತ ಸೂಕ್ಷ್ಮತರವಾಗಿರ್ತಕ್ಕದ್ದು. ಮತ್ತು ಅನುಭವ ರೂಪ, ಇನ್ನೆಲ್ಲವೂ ಅನುಭಾವ್ಯ ರೂಪ, ಇದು ಸ್ವಯಂ ಅನುಭವ ರೂಪ. ಅನುಭಾವ್ಯ ವಿಷಯಾನಂದ ಅಲ್ಲಿ ವಿಶೇಷಾದಿಗಳೆಲ್ಲ ಹೊಂದುತ್ತೆ. ಅಂದರೆ ಪರಮಾತ್ಮನ ಪ್ರೇಮ ಆರಂಭದಲ್ಲಿ ನಾನು ಭಗವಂತ ಭಕ್ತಿ ತ್ರಿಪುಟಿ ಒಪ್ಕೊಂಡು ಪ್ರೇಮ ಮಾಡ್ತಾ ಇದ್ದೀನಿ ಅಂತ ಶುರು ಮಾಡಿಕೊಂಡ್ರು ಕೂಡ ಆ ಪ್ರೇಮ ಬೆಳೀತಾ 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 ಅನುಭವ ತಿಳ್ಕೊಂಡ್ಬಿಡುತ್ತೆ. ಅದು ಹಾಗೆ ಸೆಟಪ್ ಆಗ್ಬಿಡುತ್ತೆ, ಹಾಗೆ ಉಳಿದ್ಬಿಟ್ಟು ನಿಂತುಬಿಡುತ್ತೆ. ಸ್ವಯಂ ಪ್ರೇಮ ಸ್ವರೂಪದವನಾಗ್ಬಿಟ್ಟು ಪ್ರೇಮಾನಂದ ಭರಿತನಾಗ್ಬಿಡ್ತಾನೆ. ಪ್ರೇಮಾನಂದ ಭರಿತನಾಗಿ ಪ್ರೇಮ ಸಾಗರದಲ್ಲಿ ಮುಳುಗೋಗ್ಬಿಡ್ತಾನೆ. ಹಾಗಾಗಿ ಅಲ್ಲಿ ಅನುಭವ, ಪರಮಾತ್ಮ, ಭಕ್ತ, ಪ್ರೇಮ ಅನ್ನೋ ಯಾವ ವಿಭಾಗ ಬರೋದೇ ಇಲ್ಲ, ಕೊನೆ ಹೋಗ್ತಾ ಹೋಗ್ತಾ. ಹಾಗಾದ್ರಿಂದ ಈ ಪ್ರೇಮ ಅತ್ಯಂತ ಉತ್ಕೃಷ್ಟವಾದದ್ದು, ಅನುಭವವಾದದ್ದು, ಸೂಕ್ಷ್ಮತರವಾದದ್ದು. ಈ ಪ್ರೇಮದ ಮಹಾತ್ಮ ವಿಭೂತಿ ಅಷ್ಟಿಷ್ಟಲ್ಲ. ಹಾಗಾಗಿ ಇಂಥ ಪ್ರೇಮಕ್ಕಾಗಿ ನಾವು ಏನನ್ನು ಬೇಕಾದರೂ ಬಿಟ್ಟು ಈ ಪ್ರೇಮಕ್ಕಾಗಿ ಕೂತ್ರೆ ಖಂಡಿತವಾಗಿ ನಮಗೆ ಈ ಪ್ರೇಮಕ್ಕೆ ಬಿಡುತ್ತೆ. ಅಲ್ಲ, ಒಂದಲ್ಲ ಒಂದು ದಿವಸ ಬರಲೇಬೇಕು ಮನುಷ್ಯನಿಗೆ. ಈ ಜನ್ಮದಲ್ಲಿ ಇಲ್ಲದೇ ಇರ್ಬೋದು, ಅಥವಾ ಈ ಜನ್ಮದಲ್ಲೇ ಮುಂದೆ ಯಾವಾಗಲೂ ಬರ್ಬೋದು, ಅಥವಾ ಮುಂದಿನ ಜನ್ಮದಲ್ಲಿ ಬರ್ಬೋದು, ಬರ್ದೇನೇ ಇರ್ಬೋದು. ಆದರೆ ಯಾವತ್ತಿಗೂ ಈ ಪ್ರೇಮ ಬೇಕಿಲ್ಲ ಅಂತ ಅನಿಸೋದೇ ಇಲ್ಲ, ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ಜನ್ಮದಲ್ಲಿ ಈ ಭಗವತ್ ಪ್ರೇಮಕ್ಕೆ ಅವನು ಸಿಕ್ಕಾಕೊಳ್ಳೇಬೇಕು. ಅವನು ಎಷ್ಟು ಬೇಗ ಸಿಕ್ಕಾಕೊಳ್ತಾನೋ ಅಷ್ಟು ಒಳ್ಳೆಯದಾಗತ್ತೆ ಹೊರತು ಲೇಟ್ ಮಾಡಿದಷ್ಟು ಇವನೇ ಅದನ್ನು ಕಳ್ಕೊಳ್ತಾನೆ. ಯಾಕಂದರೆ ಸತ್ಯ ಅದು ಅದೇ. ಆದ್ದರಿಂದ ನೀವು ಸತ್ಯಕ್ಕೆ ಬರದೇನೆಯೇ ಅದು ಹೇಗೆ ತುದಿ ಆಗುತ್ತೆ, ಅದು ಕೊನೆ ಕಾಣುತ್ತೆ, ಎಂಡ್ ಆಗೋದೇ ಇಲ್ವಲ್ಲ, ಮುಗಿಯೋದೇ ಇಲ್ವಲ್ಲ. ಎಷ್ಟೇ ವೈಷಯಿಕ ಆನಂದವಾದರೂ ಕೂಡ ಆ ವೈಷಯಿಕ ಆನಂದದ ಹಣೆ ಬರುವಲ್ಲ ಮರೆಯಾಗೋದು, ಅಳಿಸೋಗೋದು, ವಿಕಾರವಾಗೋದು, ದುಃಖ ರೂಪವಾಗಿರೋದು. ಇದ್ರ ಹಣೆ ಬರೋಕ್ಕೆ ಏನು ಮಾಡಿ ಬದಲಾಯಿಸೋಕ್ಕಾಗೋದೇ ಇಲ್ಲ. ಯಾವ ಲೋಕಕ್ಕಾದರೂ ಹೋಗಿ, ಈ ದೇವಲೋಕಕ್ಕೆ ಹೋದು, ಬ್ರಹ್ಮಲೋಕಕ್ಕೆ ಹೋದು, ಪಂಚೇಂದ್ರಿಯ ಮೂಲಕವಾಗಿ ಪಂಚ ವಿಷಯವನ್ನು ಅನುಭವಿಸಿ ವಿಕಾರ ಪಡುವುದರ ಮೂಲಕ ಅನುಭವಿಸಬೇಕಾದ ಆನಂದವೇ ಹೊರತು ಸಹಜವಾದ ಆನಂದ ಅಲ್ಲವೇ ಅಲ್ಲ. ನೋಡಿ, ಇಷ್ಟೆಲ್ಲ ನಾವು ಆನಂದ ಅನುಭವಿಸ್ತೀವಲ್ಪ ವ್ಯವಹಾರದಲ್ಲೇ, ಕೊನೆಗೆ ಈ ಆನಂದವನ್ನು ಅನುಭವಿಸಿ ಆಯಾಸ ಆದಮೇಲೆ ನಿದ್ರೆ ಹೋಗ್ಬಿಟ್ಟು ಬರ್ತೀವಿ. ನಿದ್ರೆ ಹೋದಾಗ ಆವಾಗ ನಿಜವಾದ ನಿರಾಯಾಸವಾದ ಆನಂದ ಆಗುತ್ತೆ. ನಿದ್ದೆಯಲ್ಲಿದ್ದಾಗ ಎಬ್ಬಿಸಿಬಿಟ್ರೆ ಅಯ್ಯೋ ಮಹಾರಾಜ ಇದೇನಿದು, ಏನು ಯಾವ ಉತ್ಸವ ಬೇಕಾಗಿಲ್ಲ, ಯಾವ ಸಂಗೀತ ಬೇಡ, ಏನೂ ಬೇಡ, ಹಾಯ ನಿದ್ದೆ ಮಾಡಿ ಬಿಡು ಅಂತಾರೆ. ನಿದ್ರೆಯಲ್ಲಿ ಆನಂದ ಇಲ್ಲ ಅಂತಾಗಿದ್ದರೆ ಯಾಕವನು ಅಷ್ಟು ಒದ್ದಾಡ್ತಿದ್ದವನು? ಅದಕ್ಕಾಗಿ ಎಷ್ಟು ಹಾತೊರಿತಾನೆ. ಒಳ್ಳೆ MS ಸುಬ್ಬಲಕ್ಷ್ಮಿ ಸಂಗೀತ ಕಣ, ಬಾರಮುರಳಿ ಬಂದಿದ್ದಾರೆ, ಅವರು ಸಂಗೀತ ಇದೆ ಬಾರ. ಅಯ್ಯೋ ಅವನೇನೋ ನೈಟ್ ಡ್ಯೂಟಿ ಮಾಡಿಬಿಟ್ಟು ಕಣ್ಣೆಲ್ಲ ಉಳಿತಾ ಇದ್ದು ನಿದ್ದೆ ಒದ್ದಾಡ್ತಿದ್ರೆ ಬಾಂಗ್ಲ ಸಂಗೀತನೂ ಬೇಡ, ಜಿಲೇಬಿ ಪಂಚಭಕ್ಷ ಊಟನೂ ಬೇಡ, ಯಾವ ಭೋಗವೂ ಬೇಡ, ಯಾರು ಡಿಸ್ಟರ್ಬ್ ಮಾಡಬೇಡಿ, ನಮ್ಮ ಹಾಡಿ ಮೇಲೆ ಹೋಗ್ಬಿಟ್ಟು ಬಾಗಿಲು ಹಾಕೊಂಡು ಆರಾಮ ಮಲ್ಕೋತೀನಿ ಅಂತಾನೆ.
ಅಲ್ಲಿ ಏನು ಆನಂದ ಅಂದರೆ ಸಹಜ ಆನಂದ ಅದು. ಆ ಆನಂದಕ್ಕೆ ಹೋಗಿ ಬಂದಮೇಲೆ ಈ ಆನಂದ ಬೇಕಾಗೋದು. ಈ ಆ ಆನಂದಕ್ಕೆ ಸೊನ್ನೆ ಸುತ್ತಬಿಟ್ಟು ಈ ಆನಂದ ಅನುಭವಿಸೋಕೆ ಹೋಗ್ರಿ ನೋಡೋಣ. 2 ದಿವಸ ಆ ನಿದ್ರಾನಂದವನ್ನು ಅನುಭವಿಸ್ದೇನೆ ವಿಷಯ ಆನಂದ ಅನುಭವಿಸೋಕೆ ಹೋಗ್ರಿಪ್ಪ. ಏನು ಮಾಡೋದಾಗಲ್ಲ. ಬ್ಯಾಟ್ರಿ ಚಾರ್ಜ್ ಆಗೋದು ಅಲ್ಲೇ, ಇಲ್ಲೆಲ್ಲ ಡಿಸ್ಚಾರ್ಜ್ ಆಗುತ್ತೆ. ಎಚ್ಚರದಲ್ಲಿ ವಿಷಯ ಅನ್ನೋದು ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಅಪ್ಪರತ್ತ ದುಡ್ಡು ತಗೊಂಡು ಪೋಲಿ ಬಿಡುವ ಹುಡುಗನಂತೆ ಬೆಂಗಳೂರಲ್ಲಿ ಇರ್ತಾನೆ ಹುಡುಗ. ಅಪ್ಪ ಯಾವುದೋ ಹಳ್ಳಿ ಕಷ್ಟಪಟ್ಕೊಂಡು ಕಳಿಸ್ತಾ ಇರ್ತಾನೆ ತಿಂಗಳ ಮಗ ಅಲ್ಲಿದ್ದಾನೆ, ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ, ಚೆನ್ನಾಗಿ ಓದಲಿ, ಚೆನ್ನಾಗಿ ಮುಂದೆ ಬರಲಿ, ರ್ಯಾಂಕ್ ಬರಲಿ, ಒಳ್ಳೆ ಮುಂದೆ ವಿದ್ಯಾವಂತನ ಆದರೆ ಒಳ್ಳೆ ಉದ್ಯೋಗ ಸಿಕ್ಕಿ ನೆಮ್ಮದಿಯಿಂದ ಬಾಳಬಹುದು ಅಂತ ಅಂದ್ಕೊಂಡು ಅಪ್ಪ ಕಳಿಸ್ತಾ ಇರ್ತಾರೆ ದುಡ್ಡನ್ನು. ಅವನು ಸಿನಿಮಾ ನೋಡೋದು ಪೋಲಿ ಬಿಡೋದು ಏನೋ ಮಾಡಿಕೊಂಡು ಎಲ್ಲ ಪೂರ್ತಿ ಆ ವರ್ಷ ಎಲ್ಲ ಕಳೆದ್ಮೇಲೆ ಪರೀಕ್ಷೆಯಲ್ಲಿ ಏನು ರಿಸಲ್ಟು ಫೇಲು. ಯಾಕೆ ಫೇಲು ಅಂತ ಕೇಳಿದ್ರೆ ಕ್ಲಾಸಿಗೆ ಹೋಗಿಲ್ಲ ಅವನು. ಅಪ್ಪ ಕೊಟ್ಟು ದುಡ್ಡೆಲ್ಲ ಏನು ಮಾಡಿದ್ದಾನೆ, ಸಿನಿಮಾ ಹೋಟ್ಲು ಅದು ಇದು ಮಾಡಿ ಮಣ್ಣು ಮಿಷಟಿ ಮಾಡಿ ಹಾಳು ಮಾಡಿದ್ದಾನೆ. ಇದು ಅನ್ಯಾಯ ಅಲ್ವೇ ಅಪ್ಪನಿಗೆ, ಅಪಚಾರ ಅಲ್ವೇ? ಹಾಗೆ ಪರಮಾತ್ಮ ಕೊಟ್ಟ ಶಕ್ತಿಯನ್ನು ತಂದುಕೊಂಡು ನಾವು ವಿಷಯ ಕಡೆ ಹೋಗಿ ಅಲ್ಲಿ ಇಲ್ಲಿ ನೋಡಿ ಈ ವ್ಯವಹಾರ ಮಾಡಿ ಖರ್ಚು ಮಾಡೋದು. ಮತ್ತೆ ಖರ್ಚಾಯ್ತಲ್ಲ ಮತ್ತು ತುಂಬ್ಕೊಂಬರಕ್ಕೆ ಅಲ್ಲಿ ಓಡೋಗೋದು, ಅಲ್ಲಿ ರೀಫಿಲ್ ಮಾಡ್ಕೊಳ್ಳೋದು, ಇಲ್ಲೆಲ್ಲವನ್ನು ಮುಗಿಸೋದು. ಇದೇ ನಾವು ಮಾಡ್ತಿರೋದು ಪ್ರತಿನಿತ್ಯ. ಆದರೆ ಈ ಒಂದು ತತ್ವವನ್ನು ಅರ್ಥ ಮಾಡಿಕೊಂಡು ಮೂಲ ರೂಪಕ್ಕೇ ನಾವು ಗಮನ ಕೊಡ್ತಾ ನಿಜವಾದ ಆನಂದಕ್ಕೆ ನಾವು ಮನಸೋತವರಾದರೆ, ಅಲ್ಲಿಯೇ ನಾವು ಮುಳುಗಿದವರಾದರೆ ಆಗ ನಮ್ಮ ಆನಂದಕ್ಕೆ ಕೊನೆಯೇ ಇಲ್ಲ, ಬದಲಾವಣೆಯೇ ಇಲ್ಲ. ಏಕರೂಪವಾಗಿ ನಿತ್ಯವಾಗಿ ಇದ್ಕೊಂಡ್ಬಿಡುತ್ತೆ. ಅಂಥ ಅನುಭವ ರೂಪವಾಗಿರ್ತಕ್ಕಂಥ ಆನಂದ ತತ್ಪ್ರಾಪ್ಯ ತದೇವ ಆಲೋಕಯತಿ, ತದೇವ ಶೃಣೋತಿ, ತದೇವ ಭಾಷಯತಿ, ತದೇವ ಚಿಂತಯತಿ. ಮನುಷ್ಯ ಯಾವುದನ್ನು ತುಂಬ ಹೆಚ್ಚಿನದು ಅಂತ ಅಂದ್ಕೊಳ್ತಾನೋ ಅಥವಾ ಯಾವ ಅತ್ಯಂತ ಹೆಚ್ಚಿನದಾದನ್ನು ಪಡೆದಿರ್ತಾನೋ ಆ ಪಡೆದಂತಹ ವಸ್ತುವಿನಲ್ಲಿಯೇ ಇರ್ತಾನೆ ಅನ್ನೋದು ಮನುಷ್ಯನ ಸ್ವಭಾವ. ಬಹಳಷ್ಟು ಕೋಟಿಗಟ್ಟಲೆ ಸಂಪತ್ತನ್ನು ಸಂಪಾದನೆ ಮಾಡ್ದ, ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡ ಅಂದರೆ ಅವನು ಬೆಳಗ್ಗೆಯಿಂದ ರಾತ್ರಿವರೆಗೂ ವ್ಯವಹಾರವೆಲ್ಲ ಬರೀ ದುಡ್ಡಿನ ಮೇಲೆ ಇರುತ್ತೆ. ನೋಡ್ತಾ ಇರ್ತಾನೆ, ಇವಾಗ ಇವತ್ತು ಇಷ್ಟು ಕೋಟಿ ಬಂತಲ್ಲ ಅಥವಾ ಇಷ್ಟು ಲಕ್ಷ ಬಂತಲ್ಲ, ಇದನ್ನು ಎಲ್ಲಿಗೆ ಇನ್ವೆಸ್ಟ್ ಮಾಡಲಿ, ಶೇರಿಗೆ ಎಷ್ಟು ಹಾಕಲಿ, ಸೈಟಿಗೆ ಎಷ್ಟು ಹಾಕಲಿ, ಇದಕ್ಕೆ ಎಷ್ಟು ಹಾಕಲಿ, ಬರೀ ಅದೇ ಮಾತು, ಅದೇ ವ್ಯವಹಾರ, ಅದೇ ಜನ, ಅದೇ ಇದೆ ಒಂದು. ಯಾಕಂದರೆ ಅದೇ ಅತ್ಯಂತ ಹೆಚ್ಚು ಅಂದ್ಕೊಂಡಿದ್ದಾನೆ. ಯಾವುದನ್ನು ಮನುಷ್ಯ ಹೆಚ್ಚು ಅಂದ್ಕೊಳ್ತಾನೋ ಅಥವಾ ಯಾವುದು ಮನುಷ್ಯನಿಗೆ ಹೆಚ್ಚು ಅಂತ ಆಗಿರುತ್ತೋ, ಎರಡೂ ಒಂದೇ. ಹೆಚ್ಚು ಅಂತ ಯಾಕೆ ಆಗತ್ತೆ? ಅವನ ಒಂದು ಕಲ್ಪನೆ ಇರೋದ್ರಿಂದ. ಅವನು ಏನೋ ಕಲ್ಪನೆ ಮಾಡ್ಕೊಂಡಿರ್ತಾನೆ, ಅದು ಹೆಚ್ಚು ಮಾಡ್ಕೊಂಡಿರ್ತಾನೆ. ಯಾವುದು ಹೆಚ್ಚಾಗುತ್ತೋ, ಯಾವುದನ್ನು ಹೆಚ್ಚು ಅಂದ್ಕೊಳ್ತಾನೋ ಅಲ್ಲಿ ಮನಸ್ಸು ಇರುತ್ತೆ. ಆದರೆ ಯಾವಾಗ ಇದು ಎಲ್ಲಕ್ಕಿಂತ ಹೆಚ್ಚು ಅಂತ ಗೊತ್ತಾಗ್ಬಿಡುತ್ತೋ, ಇದು ನಿಜವಾಗಿ ಹೆಚ್ಚು ಅಂತ ಅನುಭವಕ್ಕೆ ಬಂದುಬಿಡುತ್ತೋ, ಯಾವುದೋ ಈ ಪರಮಾನಂದ ಸ್ವರೂಪವಾದ ಪರಮಾತ್ಮನ ಭಕ್ತಿ, ಪರಮಾತ್ಮನ ಚಿಂತೆ, ಪರಮಾತ್ಮನಲ್ಲಿ ಪ್ರೇಮಿಸೋದು ಅನ್ನೋದು ಅತ್ಯಂತ ಹೆಚ್ಚು ಯಾವಾಗ ಆಗ್ಬಿಡುತ್ತೋ ಆವಾಗ ತದೇವ ಆಲೋಕ ಐತಿ. ಆ ಪರಮಾತ್ಮ ರೂಪವನ್ನು ಎಲ್ಲ ಕಡೆ ನೋಡೋಕೆ ಶುರು ಮಾಡ್ತಾನೆ. ಅದು ಹೊರತಾಗಿ ಇನ್ನೇನನ್ನು ಕಾಣಲ್ಲ. ಎಲ್ಲ ಕಡೆಯಲ್ಲಿಯೂ ಆ ಪರಮಾತ್ಮ ಭಾವ, ಪರಮಾತ್ಮ ರೂಪ, ಪರಮಾತ್ಮ ಸ್ವಭಾವವನ್ನೇ ಗುರುತಿಸ್ತಾ ಇರ್ತಾನೆ. ತದ್ವಿನ ಯಾವುದನ್ನು ಅವನು ನೋಡೋದಿಲ್ಲ, ಕೇಳೋದಿಲ್ಲ, ಯೋಚನೆ ಮಾಡೋದಿಲ್ಲ. ಅದೇನೇ ಕೇಳುವಾಗಲೂ ಅಷ್ಟೇ. ಯಾರಾದರೂ ಅವನ ಹತ್ರ ಬಂದರೆ ಭಜನೆ ಮಾಡಿ, ಏನೋ ಸ್ತೋತ್ರ ಹೇಳಿ, ಏನಾದ್ರು ಇದು ಮಾಡಿ ಅದನ್ನು ಮಾಡಿಸ್ತಾರೆ. ಬ್ರಹ್ಮಜಿತ್ ಮಹಾರಾಜರು ರಾತ್ರಿ 11-11:30 ಮೇಲೆ ಒಂದಷ್ಟು ಜನ ಕೂಲಿಯವರು ಬರ್ತಿದ್ರಂತೆ. ಪಾಪ ಅವರೆಲ್ಲ ಬೆಳಗ್ಗೆಯಲ್ಲೆಲ್ಲ ಕೆಲಸ ಮಾಡೋರು. ಕೆಲಸ ಮಾಡಿಬಿಟ್ಟು ಅವರು ರಾತ್ರಿ 9 ಗಂಟೆ ಬರೋರಂತೆ. ಮೇಲೆ ಅವರಿಗೆಲ್ಲ ಊಟ ಹಾಕಿಸ್ಬಿಟ್ಟು 10 ಗಂಟೆಯಿಂದ ಭಜನೆ ಮಾಡಿಸೋರಂತೆ. 10ರಿಂದ 11, 12 ಯಥಾಶಕ್ತಿ ಮಾಡ್ತದೆ. ಅಲ್ಲೇನು ಮಾಡೋರು ಅಂದರೆ ಮಹಾರಾಜರು 12 ಗಂಟೆ ಹೊತ್ತಿಲ್ಲ ಅವರತ್ರ ಎಲ್ಲರತ್ರ ಜೋರು ರಾಮನಾಮ ಹೇಳಿ ಅಂತ ಹೇಳಿಸೋರಂತೆ. ಅಲ್ಲಿ ಕೆಲವರಿಗೆ ಏನೋ ದೈವದತ್ತವಾಗಿ ಕೆಲವು ಕಂಠ ಚೆನ್ನಾಗಿರ್ತದೆ. ಆ ಕೂಲಿ ಕೆಲಸದವರು ಆದರೂ ಕೂಡ, ಆ ಜನ ಕೂಲಿ ಕೆಲಸದವರಾದರೂ ಕೂಡ ಏನೋ ಜನ್ಮಾಂತರದ ಪುಣ್ಯವಶಾತ್ ಕೆಲವು ಜನರಿಗೆ ಒಳ್ಳೆ ಇಂಪಾದ ಕಂಠ ಇರ್ತಿತ್ತಂತೆ. ಅವ್ರ ಹತ್ರ ಒಳ್ಳೊಳ್ಳೆ ಭಜನೆ ಮಾಡಿಸೋದು, ಸ್ತೋತ್ರ ಮಾಡಿಸೋದು ಮಾಡ್ತಾಯಿದ್ರಂತೆ. ನಮ್ಮ ಸ್ವಾಮಿಗಳಿಗೆ ಒಂದು ದಿವಸ ಏನಾಗ್ತದೆ ಹೋಗಿದ್ದಂತೆ. ಅವಾಗ 1910ನೇ ಇಸ್ವಿ, 9ನೇ ಇಸ್ವಿ 10ನೇ ಇಸ್ವಿ ಹೋಗಿದ್ದಾರೆ ಅವರು. ರಾತ್ರಿ 12 ಗಂಟೆ ಹೊತ್ತಲ್ಲಿ ಭಜನೆ ಕೇಳ್ತಾ ಇದೆಯಲ್ಲ, ಇದೇನಿದು, ಇಷ್ಟೊತ್ತಿಗೆ ಯಾರು ಭಜನೆ ಮಾಡ್ತಾರೆ, ಇಷ್ಟೊತ್ತು ಏನಿದೆ ಅಂತ ಹೇಳ್ಬಿಟ್ಟು ಸ್ವಾಮಿ ಕುತೂಹಲ ಬಂತಂತೆ. ಕುತೂಹಲ ಬಂದು ಎದ್ದು ಹೋದ್ರಂತೆ. ಎದ್ದು ನೋಡ್ತಾರೆ ಮಹಾರಾಜರು ಮತ್ತು ಕೂಲಿ ಜನಾಂಗದವರು ಸುಮಾರು ಅವರ ಒಂದು 50, 100, 200 ಜನ ಇದ್ದಾರೆ. ಆಶ್ಚರ್ಯ ಆಯ್ತಂತೆ. ಏನು
ಬೆಳಗ್ಗೆಯಿಂದ ಮಾಡಿದ್ದಾರೆ ಭಜನೆನ, ಇದನ್ನು ಬೇರೆ ಬೇರೆ ತರಹ ಇದನ್ನೆಲ್ಲ ಮಾಡಿದ್ದಾರೆ. ಸಂಜೆಯೆಲ್ಲ ಪುರಾಣ ಕಥೆ ಆಗಿದೆ, ಬೇರೆ ಬೇರೆ ವಿಚಾರಗಳು ನಡೆದಿದೆ, ಭಕ್ತಿ ವಿಚಾರವಾಗಿ ಎಲ್ಲ ನಡೆದಿದೆ. ಮತ್ತು ರಾತ್ರಿ ಇದನ್ನೇ ಮಾಡ್ತಾ ಇದ್ದಾರಲ್ಲ ಅಂತ ಅವರಿಗೆ ಅದೇ ಪ್ರೇಮ ಸ್ವರೂಪ. ರಾಮನೇ ಆನಂದ ಸ್ವರೂಪ, ಪ್ರೇಮ ಸ್ವರೂಪ. ಅವ್ರಿಗೆ ಯಾಕೆ ಅಲ್ಲ ಆಯಾಸ ಬೇಜಾರಾಗುತ್ತೆ. ಅವ್ರು ಮಲಗ್ತಾ ಇದ್ದು ರಾತ್ರಿ 12, 1 ಗಂಟೆ ಮಲ್ಕೊಂಡ್ರೆ ಮತ್ತು 4 ಗಂಟೆ ಹೇಳೋರಂತೆ. ಯಾಕೆಂದರೆ ಯಾವಾಗ ಇಂದ್ರಿಯಗಳು ವಿಷಯಗಳು ಮುಳುಗುತ್ತೋ ಆವಾಗ ಆಯಾಸ ಆಗುತ್ತೆ, ಆವಾಗ ಜಾಸ್ತಿ ಅದಕ್ಕೆ ವಿಶ್ರಾಂತಿ ಬೇಕು. ಯಾವಾಗಲೂ ಪರಮಾತ್ಮಲ್ಲೇ ಮುಳುಗಿರುವಂತಹ ಇಂದ್ರಿಯಕ್ಕೆ ಮನಸ್ಸಿಗೆ ಆಯಾಸ ಇಂದ ಬರುತ್ತೆ. ಅದು ವ್ಯವಹಾರ ದೃಷ್ಟಿಯಿಂದ ಶರೀರ ಓಡ್ತಾ ಇದೆ, ಎಚ್ಚರವಾಗಿದೆ ಅನ್ನೋ ದೃಷ್ಟಿಯಿಂದ ಒಂದು 3 ಗಂಟೆ 4 ಗಂಟೆ ನಿದ್ದೆ ಮಾಡೋದು. 4 ಗಂಟೆ ನಿದ್ದೆ ಸಾಕಾಗ್ತಿತ್ತಂತೆ ಅವರಿಗೆ. 4 ಗಂಟೆ ನಿದ್ದೆ ಮಾಡಿಬಿಟ್ರೆ ಬೇಕಾದಷ್ಟು ನಿದ್ದೆ. ಮತ್ತು ಎದುರು ಗೊತ್ತು ಅದು ಮಾನಸ ನದಿ ಇತ್ತು, ಒಂದು ನದಿ ಇತ್ತಂತೆ. ನಾವು ಹೋಗಿದ್ದೀವಿ, ನಾವು ಬೇಸಿಗೆ ದಿನ ಹೋದಾಗ ಅದು ಒತ್ತೋಗಿರುತ್ತೆ. ನಾವು ಹೋದಾಗ ಮಳೆ ಬರ್ತಾಯಿತ್ತು, ಸಣ್ಣ ಹರಿತಾಯಿತ್ತು, ತೊರೆ ತರಹ ಹರಿತಾಯಿತ್ತು. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿ ನೀರು ತಂದುಬಿಟ್ಟು ರಾಮನ ಅಭಿಷೇಕ ಮಾಡ್ತಿದ್ದಂತೆ ಮಹಾರಾಜರು. ಏನು ಹೆಚ್ಚುಕಮ್ಮಿ ಒಂದು 3-4 ಫರ್ಲಾಂಗ್ ಆಗುತ್ತೆ ಅಲ್ಲಿಗೆ. ಅವ್ರಿಗೆ ಅದೇ ಆನಂದ. ಭಗವಂತನ ಆರಾಧನೆ ಮಾಡೋದು, ಪೂಜೆ ಮಾಡೋದು, ಸೇವೆ ಮಾಡೋದು, ಅಭಿಷೇಕ ಮಾಡೋದು, ಭಜನೆ ಮಾಡೋದು, ಇದೇ ಆನಂದಕ್ಕೆ ವಿಷಯವಾಗಿರುವಂಥದ್ದು ಹೊರತು ಬೇರೆದು ಇಲ್ಲವೇ ಇಲ್ಲ. ಯಾಕೆಂದರೆ ಆ ಆನಂದ ಸ್ವರೂಪರಾದ ಪರಮಾತ್ಮ ಸಿಕ್ಕಿಬಿಟ್ಟಿದ್ದಾನೆ. ಹಾಗಾಗಿ ತದೇವ ಆಲೋಕಯತಿ, ತದೇವ ಶೃಣೋತಿ, ತದೇವ ಭಾಷಯತಿ, ತದೇವ ಚಿಂತಯತಿ. ಚಿಂತನೆಗೂ ಮನಸ್ಸಿಗೂ ಅದೇ ವಿಷಯ, ಇಂದ್ರಿಯಕ್ಕೂ ಅದೇ ವಿಷಯ, ಶರೀರಕ್ಕೂ ಅದೇ ವಿಚಾರ, ಅದರಲ್ಲಿಯೇ ಮುಳುಗೋದು, ಅದರಲ್ಲಿಯೇ ತನ್ಮಯತೆಯನ್ನು ಹೊಂದ್ಬಿಟ್ಟು ಆನಂದ ಕಾಲ ಕಳೀತಾ ಇರ್ತಾರೆ ಮಹಾಭಕ್ತರು, ಮುಖ್ಯ ಭಕ್ತರಾಗಿರ್ತಕ್ಕವರು. ಇದು ಗೌಣಭಕ್ತಿಯ ವಿಚಾರ. ಹೇಗೆ ಇಷ್ಟು ಪರಭಕ್ತಿ ವಿಚಾರವಾಯಿತು. ಮುಖ್ಯ ಭಕ್ತರಾದವರು ಪರಮಾತ್ಮನ ಕಂಡುಕೊಂಡು ಅಲ್ಲೇ ಮುಳುಗಿಬಿಡ್ತಾರೆ, ಅವ್ರಿಗೆ ಇನ್ನೇನು ಇರುವುದೇ ಇಲ್ಲ ಅಂದಾಯಿತು. ಗೌಣಭಕ್ತಿ ವಿಚಾರ ತಗೊಳ್ತಾರೆ ಇನ್ನು ಮುಂದಕ್ಕೆ. ಗೌಣಿ ತ್ರಿಧಾ ಗುಣಭೇದಾತ್ ಆರ್ತಾದಿಭೇದಾದ್ವಾ. ಗೌಣಭಕ್ತಿ 3 ತರಹ ಇದೆಯಂತೆ. ಹೇಗೆ 3 ತರಹ ಅಂದರೆ ಗುಣಭೇದದಿಂದಲೂ ಆರ್ತಾದಿಭೇದದಿಂದಲೂ 3 ತರಹ. ಗುಣಭೇದದಿಂದ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣದಿಂದಲೂ ಭಕ್ತಿ. ಅಂದರೆ ಯಾರು ಪರಮಾತ್ಮನನ್ನು ಬೇರೆ ಒಂದು ಕ್ಷುಲ್ಲ ಪ್ರಯೋಜನಕ್ಕಾಗಿ ಇದು ಮಾಡ್ತಾರೆ, ಆಶ್ರಯಿಸ್ಕೊಳ್ತಾರೆ, ಅದು ಗೌಣಭಕ್ತಿ ಆಗುತ್ತೆ. ಇನ್ನು ತಮ್ಮ ಒಂದು ಯಾವುದೋ ಒಂದು ಉದ್ಧಾರಕ್ಕಾಗಿ ಇದು ಮಾಡ್ತಾರಲ್ಲ, ತಮಗೇನೋ ಲೌಕಿಕವಾದ ಪ್ರಯೋಜನ ಆಗೋದಕ್ಕೋಸ್ಕರವಾಗಿ ಅದು ರಾಜಸ ಭಕ್ತಿ ಆಗುತ್ತೆ. ಇನ್ನು ಭಗವಂತನ ಪರಿಚಯ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಮಾಡುವಂಥ ಭಕ್ತಿ ಏನಿದೆ ಅದು ಸಾತ್ವಿಕ ಭಕ್ತಿ ಆಗುತ್ತೆ ಅಂತ ಹೀಗೆ ಮಾಡಿದ್ದಾರೆ. ಅದು ಎಷ್ಟು ತರಹ ಇದೆ ಗೊತ್ತಾ. ಇದು ಸಾಮಾನ್ಯವಾದ ಸ್ಥೂಲವಾದ 3 ಪರಿಚಯ. ಇನ್ನು ಎಷ್ಟೋ ಜನ ಆಭಿಚಾರಿಕಾದಿಗಳಿಂದ ಭಕ್ತಿ ಮಾಡ್ತಾರೆ. ಅಂದರೆ ಇನ್ನೊಬ್ಬನ ಹಾಳ ಹೋಗಲಿ ಅಂತ ಹೇಳಿ ಭಗವಂತನ ಆರಾಧನೆ ಮಾಡ್ತಾರೆ. ಅದು ತಾಮಸ ಭಕ್ತಿ. ಅದು ಅವನಿಗೆ ತನ್ನ ಶತ್ರು ನಾಶವಾಗಬೇಕು, ಅದಕ್ಕೋಸ್ಕರವಾಗಿ ಅವನು ಅಭಿಷೇಕ ಮಾಡ್ತಾನೆ, ಅದಕ್ಕೋಸ್ಕರ ಹೋಮ ಮಾಡ್ತಾನೆ, ಅದಕ್ಕೋಸ್ಕರ ಜಪ ಮಾಡ್ತಾನೆ, ಅದಕ್ಕೋಸ್ಕರ ಭಜನೆ ಮಾಡ್ತಾನೆ. ಭಕ್ತಿ ಇಟ್ಕೊಂಡಿದ್ದಾನೆ. ಭಕ್ತಿಯಿಂದೇನೋ ಪರಮಾತ್ಮನ ಸಹಾಯಕ್ಕಾಗಿ ಅವಲಂಬಿಸ್ಕೊಂಡಿದ್ದಾನೆ. ಪರಮಾತ್ಮ ಸಹಾಯ ಯಾತಕ್ಕೆ, ಪರಮಾತ್ಮನ ಪ್ರೇಮ ಯಾತಕ್ಕೆ, ಅವನು ಹಾಳ ಹೋಗಬೇಕು ಅನ್ನೋಕ್ಕೆ. ಇನ್ನೊಬ್ಬರ ಮನತನ, ಇನ್ನೊಬ್ಬ ವ್ಯಕ್ತಿ ನಾಶವಾಗಲಿ, ಹಾಳ ಹೋಗಲಿ ಅನ್ನೋಕ್ಕೋಸ್ಕರವಾಗಿ ಭಗವಂತನ ಪ್ರೀತಿಸ್ತಾರಲ್ಲ, ಅದು ನಿಜವಾದ ಭಕ್ತಿ ಅಲ್ವೇ ಅಲ್ಲ. ಯಾಕಂದರೆ ಅವನ ಪ್ರೇಮ ಇರೋದಲ್ಲ ಅವನು ಹಾಳ ಹೋಗೋದ್ರಲ್ಲಿ. ಪರಮಾತ್ಮದ ಪ್ರೇಮ ಇಲ್ಲ, ಅವನು ಹಾಳ ಹೋಗಬೇಕು ಅನ್ನೋದ್ರಲ್ಲಿ ಪ್ರೇಮ ಇರೋದ್ರಿಂದ ಅದಕ್ಕೆ ಮೀಡಿಯೇಟರ್ ಆಗಿ ಪರಮಾತ್ಮನ ಆಶ್ರಯಿಸ್ಕೊಂಡಿದ್ದಾನೆ. ಈ ಭಕ್ತಿ ತಾಮಸ ಭಕ್ತಿ. ಇನ್ನು ಲೋಕಕ್ಕೂ ಜನರಿಗೂ ವಿರುದ್ಧವಾಗದೇ ಇರುವ ತನ್ನ ಇಷ್ಟಾರ್ಥಕ್ಕಾಗಿ ಪರಮಾತ್ಮನನ್ನು ಆರಾಧಿಸ್ಕೊತಾನಲ್ಲ, ಧನಾರ್ಥಿಯಾಗಿಯೋ, ಪುತ್ರಾರ್ಥಿಯಾಗಿಯೋ, ಆರೋಗ್ಯಕಾರನಾಗಿಯೋ, ಈ ರೀತಿಯಾಗಿ ದೃಷ್ಟ ಪ್ರಯೋಜನಕ್ಕಾಗಿ ಅಥವಾ ಅದೃಷ್ಟ ಪ್ರಯೋಜನಕ್ಕಾಗಿ ಪರಮಾತ್ಮನನ್ನು ಪ್ರೀತಿಸೋದೇನಿದೆ ಅದು ನಿಜವಾದ ಭಕ್ತಿ ಅಲ್ಲ. ಯಾಕೆಂದರೆ ಭಕ್ತಿಗೆ ಪರಮಾತ್ಮನೇ ಕೇಂದ್ರ ಆಗಬೇಕು. ಪರಮಾತ್ಮನ ಪ್ರೇಮಕ್ಕಾಗಿ ಪರಮಾತ್ಮನ ಪ್ರೀತಿಸ್ತಾ ಇದ್ದರೆ ಮಾತ್ರ ಭಕ್ತಿ. ಆರೋಗ್ಯಕ್ಕಾಗಿ ಪರಮಾತ್ಮನ ಪ್ರೀತಿಸ್ತಾ ಇದ್ದರೆ ಪ್ರೇಮಕ್ಕೆ ಆರೋಗ್ಯ ಕೇಂದ್ರ ಆಯಿತು. ದುಡ್ಡಿಗಾಗಿ ಪರಮಾತ್ಮನ ಪ್ರೀತಿಸ್ತಾ ಇದ್ದರೆ ಪ್ರೇಮಕ್ಕೆ ದುಡ್ಡು ಕೇಂದ್ರ ಆಯಿತು ಅಲ್ವೇ. ನಮ್ಮ ಪ್ರೀತಿ ಪರಮಾತ್ಮನ ವಿಷಯಕ್ಕಾಗಿದೆಯೋ, ಪರಮಾತ್ಮನ ಮೇಲಿದೆಯೋ ಪ್ರೇಮ, ದುಡ್ಡಿನ ಮೇಲಿದೆಯೋ, ಅಧಿಕಾರದ ಮೇಲಿದೆಯೋ, ಆರೋಗ್ಯದ ಮೇಲಿದೆಯೋ, ಇದೆಲ್ಲ ಮೇಲೆ ಪ್ರೇಮ ಇಟ್ಕೊಂಡು ಪರಮಾತ್ಮ ಅಂತ ಹೋದರೆ ನಮಗೇನು ಅನಿಸಿದೆ, ಪರಮಾತ್ಮ ಅನ್ನುವಂಥವನು ಒಂದು ದೊಡ್ಡ ಅಂಗಡಿ ಇಟ್ಕೊಂಡಿದ್ದಾನೆ. ಆ ಅಂಗಡಿಯಲ್ಲಿ A to Z ಎಲ್ಲ ಇದೆ, ಇಂಥದ್ದಿಲ್ಲ ಅನ್ನೋದಿಲ್ಲ. ಅದಕ್ಕೆ ಒಂದಷ್ಟು ಭಕ್ತಿಯನ್ನು ಕರೆನ್ಸಿ ಕೊಟ್ಟು ತಗೊಳ್ತಾರೆ. ಇದು ಗೌಣಭಕ್ತಿನೇ, ಇದು ರಾಜಸ ಭಕ್ತಿ ಇದು. ಆದರೆ ಈ ಭಕ್ತಿ ಕೂಡ ನಿಜವಾದ ಭಕ್ತಿ ಅಲ್ಲ. ಇನ್ನೊಂದು ಇದೆಯಲ್ಲ ಸಾತ್ವಿಕ ಭಕ್ತಿ ಅಂದ್ರೇನೋ, ನನ್ನ ಡ್ಯೂಟಿ ಪರಮಾತ್ಮ ಪ್ರೇಮಿಸಬೇಕು ಶಾಸ್ತ್ರ ಹೇಳ್ತಾ ಇದೆ. ಕರ್ತವ್ಯ ನೀತಿಮೇ ಪಾರ್ಥ. ಯಾವುದೇ ಫಲ ಅಪೇಕ್ಷೆ ಪಡದೆ ಸಂಘರಹಿತವಾಗಿ ಫಲರಹಿತವಾಗಿ
ಕಾಮನಾರಹಿತವಾಗಿ ಏನು ಪರಮಾತ್ಮನ ಪ್ರೀತಿಸೋದಿದೆ ಅದು ಸಾತ್ವಿಕ ಭಕ್ತಿ. ಅಲ್ಲಿ ಪರಮಾತ್ಮನ ಪ್ರೇಮಿಸೋಕ್ಕೋಸ್ಕರವಾಗಿ ಈ ತರಹವಾಗಿ 3 ಭೇದ ಇದೆ ಭಕ್ತಿಯಲ್ಲಿ ಅಂತ ಅದು ಮಾಡ್ಕೊಳ್ಳಿ. ಅದು ಆರ್ತಾದಿ ಭೇದಾದ್ವಾ ಅಂದರು. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತ ಋಷಭ ಅಂತ. ಜ್ಞಾನಿ ಬಿಡಿ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ. ಜ್ಞಾನಿಯು ಪರಮಾತ್ಮನು ಬೇರೆಯೇ ಅಲ್ಲ. ಅವನನ್ನು ಬಿಟ್ಬಿಟ್ರೆ 3 ತರಹ ಭಕ್ತಿ ಇದ್ದಾರೆ. ಆರ್ತ, ಜಿಜ್ಞಾಸು, ಅರ್ಥಾರ್ಥಿ. ಆರ್ತ ಅಂದರೆ ಯಾರು? ಆರ್ತ ಅಂದರೆ ದುಃಖದಿಂದ ಪೀಡ್ತಿದ್ದಾನು ಅಂತ, ಕಷ್ಟ ಸಿಕ್ಕಾಕೊಂಡವನು. ರೋಗ ರುಜಿನಾದಿಗಳಿಗೋ ಅದು ಕಳ್ಳಕಾಕರ ಭಯಕ್ಕೋ ಕ್ಷಾಮಡಾಮರಕ್ಕೋ ಯಾವುದೋ ಒಂದಕ್ಕೆ ಸಿಕ್ಕಾಕ್ಕೊಂಡು ಪರಮಾತ್ಮ ಮಳೆ ಬರಸಪ್ಪ, ತುಂಬ ಕಷ್ಟವಾಗಿಬಿಟ್ಟಿದೆ, ನೀರೇ ಇಲ್ಲ, ನೀರಿಗೆ ಹಾಹಾಕಾರ ಆಗಿಬಿಟ್ಟಿದೆ, ದೇಶಕ್ಕೆ ಬಹಳ ಕಷ್ಟ ಕಾಲ ಬಂದುಬಿಟ್ಟಿದೆ, ಒಳ್ಳೆ ಮಳೆ ಕೊಡಪ್ಪ ಅಂಥೇಳಿ ಮಳೆಗೋಸ್ಕರವಾಗಿಯೋ ಅಥವಾ ಧಾನ್ಯ ಸಮೃದ್ಧಿ ಆಗಲಿ ಅಂತಲೋ ಅಥವಾ ಇನ್ನು ಕಳ್ಳಕಾಕರ ಭಯ ತಪ್ಪಲಿ ಅಂತಲೋ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ತಂದೆಯದು ಒಂದು ಸಲ ಆಗಿತ್ತು. ನಮ್ಮ ತಂದೆಯವರು ತೋಟದಲ್ಲಿ ಕಪ್ಪು ತೆಗೆಸೋದು ಅಂತ, ಕಪ್ಪು ಕಾಲುವೆಯನ್ನು ತೆಗೆಸ್ತಾರೆ. ಯಾಕೆಂದ್ರೆ ನೆಲ ಒಂದು ಸ್ವಲ್ಪ ಹುದ್ದಾಗಲಿ ಅಂತ. ಹುದುರು ಏನು ಹೇಳ್ತೀರಿ ನೀವು? ಹುದುರು ಅಂತ ಹೇಳ್ತೀರ ನೀವು ಕನ್ನಡದಲ್ಲಿ ಏನು ಹೇಳ್ತೀರಪ್ಪ? ಹಾಂ, ಅಗದೇ ಅಲ್ಲ, ಕಪ್ಪು ತೆಗೆಸ್ತಾರೆ. ಎರಡು ಅಡಿಕೆ ಮರಕ್ಕೆ ಮಧ್ಯೆ ನನ್ನ ಕಾಲೇ ತೆಗೆಸ್ತಾರೆ, ನೆಲ ಪೂರ್ತಿ ಇದಾಗಲಿ ಅಂತ. ಹಾಂ, ಹಾಗೆ ತೆಗೆಸ ಆಳು ಹಚ್ಚಿ ಬಂದುಬಿಟ್ಟಿದ್ದಾರೆ. ಬೆಳಗ್ಗೆ ಸಂಜೆ 3 ಗಂಟೆಗೆ ದುಡ್ಡು ಬಂದುಬಿಟ್ರು. ನನ್ನ ತಂದೆ ಅನುಮಾನ, ಇಷ್ಟು ಬೇಗ ಬಂದಿದ್ದಾರಲ್ಲ, ಕೆಲಸ ಆಗಿದೆಯೋ ಇಲ್ವೋ ನೋಡ್ಕೊಂಡ್ಬಂದುಬಿಡ್ತೀನಿ, ಇಲ್ಲೇ ಇರಿ ಅಂತ ಹೋದರು. ಅದು ಏನಾಗ್ಬಿಟ್ಟಿದೆ, ಇವರು ಹೋಗಿದ್ದಾರೆ, ಅಲ್ಲಿ ಒಂದು ಕಾಲುವೆಯಲ್ಲಿ ಹುಲಿ ಮಲ್ಕೊಂಡ್ಬಿಟ್ಟಿದೆ. ಇವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ಹುಲಿ ಮಲ್ಕೊಂಡಿದೆ. ಜಗ್ಗಬಿಡ್ತಂತೆ ಅವರಿಗೆ, ನೋಡ್ಕೊಂಡು ಹುಲಿ ಮಗಿದೆ. ತಕ್ಕ ಓಡಿದ್ರು, ಮರ ಹತ್ತಿದ್ರು. ಸಾಮಾನ್ಯ ಮರ ಹತ್ತಬೇಕಾದ್ರೆ ಕಾಲಿಗೆ ಒಂದು ಗುದೆ ಅಂತ ಕಟ್ಕೊಳ್ತಾರೆ, ನೀವು ನೋಡಿದಿರೋ ಇಲ್ವೋ? ಕಾಲಿಗೆ ಒಂದು ಇದನ್ನು ಹಗ್ಗ ಕಟ್ಕೊಂಡ್ಬಿಟ್ಟು ಹತ್ಕೋತಾರೆ. ಅದನ್ನು ಮಾಡ್ಕೊಳ್ಳೋ ಟೈಮ್ ಇಲ್ಲ, ಹುಲಿ ಇದೆ. ಅದು ಇವರಿಗೆ ಎಷ್ಟು ಅಧಿಕ ಆಗ್ಬಿಡುತ್ತೆ ಅಂದರೆ, ಆ ಮರ ಹತ್ಬಿಟ್ಟು ಅದು ಕೊಂಬೆ ಗಿಂಬೆ ಇಲ್ಲ, ತೆಂಗಿನ ಮರ ಹತ್ಬಿಟ್ಟಿದ್ದಾರೆ, ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅದು ಹತ್ಕೊಂಡ್ಬಿಟ್ಟು ಅಪೈತು ಮೃತ್ಯುರಮೃತನ್ ಅಗನ್ವೈವ ಸ್ವತೋ ನೋ ಅಭಯಂ ಕೃಣೋತು ಪರ್ಣವನಸ್ಪತೇರಿವಾಭಿನಶ್ಯತಾಗು ವಯಸ್ಸತಾನ್ ನಶ್ಯಕೀಪತಿ. ಮೃತ್ಯು ಸೂಕ್ತ ಹಾಡು ಹತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹತ್ಕೊಂಡ್ಬಿಟ್ಟು ಅಲ್ಲಿ ಹತ್ತಿದ್ರೆ ಬಡ ಕಾಲು ಹೊಡ್ಕೊತಾ ಇದ್ದಾರೆ ಮರಕ್ಕೆ, ಹಿಡ್ಕೊಳಕ್ಕೆ ಆಗ್ತಿಲ್ಲ, ಹೊಡ್ತಾ ಇದೆ, ನಡುಕ ಹತ್ಕೊಂಡ್ಬಿಟ್ಟಿದೆ. ಹುಲಿ ಎದ್ಕೊಂಡ್ಬಿಡ್ತದೆ, ಎದ್ದು ನಿಂತ್ಕೊಳ್ತು. ಅದು ಇವ್ರು ಮೃತ್ಯು ಸೂಕ್ತ ಒಂದ್ಸಲ ಪಾರಾಯಣ ಮಾಡಲಿಕ್ಕೆ ಏನು ಭಗವಂತ ಪ್ರೇರಣೆ ಮಾಡಿದ ಗೊತ್ತಿಲ್ಲ. ಆ ಹುಲಿ ಎದ್ದು ಆ ಕೆರೆ ದಿಬ್ಬ ಇದೆ, ದಿಬ್ಬ ಹತ್ಬಿಡ್ತಂತೆ. ದಿಬ್ಬ ಹತ್ಬಿಡ್ತು, ಅಲ್ಲೇ ಇದೆ, ಅದು ಇವ್ರು ಇಳಿದಿಲ್ಲ, ನೋಡ್ತಾನೆ ಇದ್ದಾರೆ ಹುಲಿ ಎಲ್ಲ ಹೋಯ್ತು ಅಂತ. ಕೈ ಸೋತೋಗಿದೆ, ಅದು ಪ್ರಾಣ ಭಯ ಬಿಡೋ ಆಗಿಲ್ಲ. ಸೂಕ್ತ ಹೇಳ್ತಾ ಇದ್ದಾರೆ, ಕೊನೆಯಿಂದ ಸೂಕ್ತ ಸರಿ ಬರ್ತಾನೆ ಇಲ್ಲ, ತೊದು ನುಡಿ ಆಗ್ತಾ ಇದೆ ಹೆದರಿಕೆಗೆ. ಆದರೆ ಏನೋ ಭಗವಂತ ಕಾಪಾಡ್ದ, ಆ ಹುಲಿ ಹಾಗೆ ಹೊರಟೋಯ್ತು. ಇಳಿದ್ರೆ ನಡೆಯೋಕ್ಕೆ ಆಗ್ತಿಲ್ವಂತೆ. 1-2 ನಿಮಿಷ ಭಾಳ ಕೈಕಾಲಿದಾಯಿತು. ಮನೆಗೆ ಬಂದು ರಾತ್ರಿ ಜ್ವರ ಬಂದ್ಬಿಡ್ತಂತೆ ಹೆದರಿಕೆಗೆ. ಅಂದರೆ ಮನುಷ್ಯನಿಗೆ ಆಪತ್ತು ಬಂದಾಗ, ಆ ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ಏನು ಮಾಡೋಕ್ಕಾಗಲ್ಲ, ಭಗವಂತಂದು ಶರಣಾಗತಿ ಆಗಲೇಬೇಕು. ರಾತ್ರಿ ನಾವು ಮಲಗಿರುವಾಗ ಇದ್ದಕ್ಕಿದ್ದಾಗೆ ಕರಡು ಒಳಗೆ ಬಂದ್ಬಿಟ್ರು ಅಂತ ಅಂದರೆ ಅವರು ಬಾಕು ಗೀಕು ಆಯುಧ ಹಿಡ್ಕೊಂಡು ಬರ್ತಾರೆ. ನಾವು ಅವ್ರ ಹತ್ರ ಜಗಳ ಮಾಡೋಕ್ಕಾಗತ್ತಾ, ವಿರೋಧ ಮಾಡೋಕ್ಕಾಗತ್ತಾ? ಅವರು ಹೇಳ್ತಾರೆ, ಲೇ ಕೂಗಿದ್ರೆ ನೋಡು ಬುಡ ಹೊಡೆದು ಬಿಡ್ತೀನಿ ಅಂತಾನೆ. ಆಯಿತು, ಇಲ್ಲ ಬಾಯಿಗೆ ಬಟ್ಟೆ ಗಿಟ್ಟೆ ತುಡುಕ್ತಾರೆ, ಇಲ್ಲ ಮಾತಾಡಬೇಡ ವಾರನ್ ಮಾಡ್ತಾರೆ. ಆಮೇಲೆ ಅಷ್ಟೇ ನಿಲ್ಲಲ್ಲ, ತೆಗಿ ಬಳೆ ತೆಗಿ, ಸರ ತೆಗಿ, ಎಲ್ಲ ತೆಗಿ ಅಂತ ಕೊಡಲೇಬೇಕು. ಯಾಕೆಂದ್ರೆ ಸಾಯಿಸ್ಬಿಡ್ತಾನೆ. ಆ ಬಂಗಾರ ಬಳೆ ಕೊಡ್ತಾಳಲ್ಲ ಕಳ್ಳನಿಗೆ, ಪ್ರೇಮದಿಂದ ಕೊಡ್ತಾಳ? ಹಾಗೆ ಭಯವಿದ್ದಾಗ ನಾವು ಪರಮಾತ್ಮನ ಪ್ರೀತಿಸ್ತೀವಲ್ಲ, ಅದು ಭಕ್ತಿನ. ಅದು ಭಕ್ತಿಯಿಂದ ಏನೋ ಪ್ರೇಮ ಇರಬೇಕು. ಪ್ರೇಮವಿದ್ದು ಮಾಡೋದು ಭಕ್ತಿ. ನಾವು ಯಾವುದೋ ಜೀವನದ ಕಷ್ಟಕ್ಕಾಗಿ ಭಗವಂತನನ್ನು ಆಶ್ರಯಿಸ್ಕೊಂಡ್ರೆ ಅದು ಭಕ್ತಿ ಅಲ್ಲಪ್ಪ. ಅದು ನಮ್ಮ ಭಯ ಪರಿಹಾರಕ್ಕೆ, ನಮ್ಮ ಕಷ್ಟ ಪರಿಹಾರಕ್ಕೆ ಭಗವಂತ ಹೋಗಿದ್ದೀವಿ. ಭಕ್ತಿಯ ಲಕ್ಷಣ ಕಿಂಚಿತ್ತಿಲ್ಲ ಅದರಲ್ಲಿ. ಭಕ್ತಿಯಲ್ಲಿ ಪ್ರೇಮ ಹೊರತಾಗಿ ಇನ್ನೊಂದು ಏನೂ ಇಲ್ಲ. ಚಿಕ್ಕ ಮಗು ತಾಯಿಯ ಮುಖವನ್ನು ನೋಡ್ತಾ ಆನಂದ ಪಡುತ್ತಲ್ಲ, 6 ತಿಂಗಳು 8 ತಿಂಗಳ ಮಗು ತಾಯಿ ಕೈಯಲ್ಲಿ ಇದ್ದಾಗ ನೋಡ್ಕೊಂಡು ಸಂತೋಷ ಮಾಡ್ತಾರೆ. ಅದೇ ತಾಯಿ ಪರಿಚಯ ಬೇಕು ಅದಕ್ಕೆ.
ತಾಯಿಯ ಪರಿಚಯ ಬೇಕಿಲ್ಲ, ತಾಯಿ ಮುಖವನ್ನು ನೋಡೇ ನಗ್ತಾ ಇರುತ್ತೆ, ಆನಂದ ಬರ್ತಾ ಇರುತ್ತೆ. ಅಲ್ಲಿ ಪ್ರೇಮಕ್ಕೆ ಯಾವ ಪ್ರತಿಫಲವೂ ಇಲ್ಲ, ಯಾವ ಇದೂ ಇಲ್ಲ. ಪ್ರೇಮಕ್ಕೆ ಪ್ರೇಮವೇ ಫಲ, ಪ್ರೇಮಕ್ಕೆ ಪ್ರೇಮವೇ ಸ್ವರೂಪ, ಪ್ರೇಮವೇ ಅದಕ್ಕೆ ಮೂಲ ರೂಪ, ಪ್ರೇಮವೇ ಫಲ, ಪ್ರೇಮವೇ ಅದರ ತತ್ವ. ಯಾವುದನ್ನು ಅದನ್ನು ಪಡೆಯಬೇಕಾಗಿಲ್ಲ. ಅದು ಎಲ್ಲಿ ಭಯದಿಂದಲಾಗಲಿ, ಕಷ್ಟದಿಂದಲಾಗಲಿ, ಬೇರೆ ದುಷ್ಟ ಪ್ರಯೋಜನದಿಂದಲಾಗಲಿ ಪರಮಾತ್ಮ ಹೋಗ್ತಾರೆ, ಅವ್ರು ಯಾರು ನಿಜವಾದ ಭಕ್ತರಲ್ಲ, ಎಲ್ಲ ಗೌಣ ಭಕ್ತರು. ಯಾಕಂದರೆ ಕಷ್ಟ ಪರಿಹಾರ ಬಿಟ್ಟರೆ ಅವರಿಗೆ ಸಾಕು, ಭಗವಂತ ಈ ಸದ್ಯಕ್ಕೆ ಹೋಗಿ ಬೇಡ. ಆಮೇಲೆ ಅಂತ ಇವ್ರು ಹೇಳಿದಂತೆ, ಅಜ್ಜಿ ಒಂದು ಮಗು ಅಂತ ಹೇಳ್ಕೊಟ್ಟಿತ್ತಂತೆ, ಹಿಂಗೇನಾದರೂ ಭಯ ಬಂದರೆ ಆ ಭಯ ಬಂದಾಗ ನೀನು ವಿಠಲ ವಿಠಲ ಅಂತ ಹೇಳ್ಕೊಟ್ಟಿದ್ದಂತೆ. ಒಂದು ದಿವಸ ಏನಾಗ್ಬಿಡ್ತು, ಆ ಅಜ್ಜಿ ರಾತ್ರಿ ಯಾವುದೋ ಒಂದು ಮನೆಗೆ ಹೋಗಬೇಕಾಗಿತ್ತಂತೆ. ಮನೆಗೆ ಹೋಗಿದ್ದಾಗ ಲೇಟ್ ಹೋಗ್ಬಿಡ್ತು. ಲೇಟ್ ಹೋಗಿ ಕೂಡಲೇ ಅವಳಿಗೆ ಹೆದರಿಕೆ ಆಗ್ಬಿಡ್ತು. ಅಯ್ಯೋ ವಿಠಲ ವಿಠಲ ಕಾಪಾಡಪ್ಪ ಅಂತ ಅವಳು ಕುಕ್ಕಳಿಸಿ ಮಾಡಿಬಿಟ್ರು. ವಿಠಲ ಬಂದೇ ಬಿಟ್ಟಂತೆ ಅವಳ ಆಷ್ಟತೆಗೆ. ಬಂದರೆ ಏನಾಗುತ್ತೆ, ಅಷ್ಟೊತ್ತಿಗೆ ಕರೆಂಟು ಬಂತು, ಅಜ್ಜಿ ಬಂದು, ಇಲ್ಲ ನೀನು ಹೋಗು, ನನಗೆ ಆಯ್ತು ಕೆಲಸ, ನೀನು ಇಬ್ಬರು ಇನ್ನೊಂದ್ಸಲ ಬರೀ ಅಂತೇಳಿ ಕಳ್ಸ್ಕೊಟ್ಟಂತೆ ಅವಳು. ಅಂದರೆ ಅವಳಿಗೆ ಅಷ್ಟೇ, ನನಗೆ ಭಯ ಕಷ್ಟ ಆದಾಗ ನೀನು ಬಂದು ಮಾಡಬೇಕೇ ಹೊರತು ಆಮೇಲೆ ನೀನು ನನಗೆ ಬೇಕಿಲ್ಲ. ಅದು ಭಕ್ತಿನ ಅದು. ಈ ತರಹ ದೃಷ್ಟ ಪ್ರಯೋಜನಕ್ಕೋ ಅದೃಷ್ಟ ಪ್ರಯೋಜನಕ್ಕೋ ಭಯ ನಿವಾರಣೆಗೋ ಇನ್ನೇನೋ ಕಷ್ಟ ಪರಿಹಾರಕ್ಕೋ ಭಗವಂತನ ಪ್ರೇಮಿಸೋದೇನಿದೆ ಯಾವುದು ನಿಜವಾದ ಭಕ್ತಿ ಅಲ್ಲ. ಭಕ್ತಿಯ ಒಂದು ಕಿಂಚಿದ ಅಂಶವೂ ಇಲ್ಲ. ಯಾಕೆಂದರೆ ಪ್ರೇಮವೇ ಇಲ್ಲ ಅಲ್ಲಿ. ಅವನಿಗಾಗಿ ಇರುವ ಪ್ರೇಮಕ್ಕೆ ತಾನೇ ಭಕ್ತಿನ ಹೆಸರು. ಪರಮಾತ್ಮನಿಟ್ಟ ಪ್ರೇಮಕ್ಕೆ ಭಕ್ತಿನ ಹೆಸರಾದಾಗ ಎಲ್ಲೂ ಪರಮಾತ್ಮನೇ ಪ್ರೇಮ ಇಲ್ಲವೇ ಇಲ್ಲ. ಕಷ್ಟ ಪರಿಹಾರವಾಗುವುದರಲ್ಲಿ ಪ್ರೇಮ, ಭಯ ನಿವೃತ್ತಿ ಆಗುವುದರಲ್ಲಿ ಪ್ರೇಮ, ಇಷ್ಟಪ್ರಾಪ್ತಿ ಆಗುವುದರಲ್ಲಿ ಪ್ರೇಮ, ಎಲ್ಲೂ ಪರಮಾತ್ಮನೇ ಪ್ರೇಮ ಇಲ್ಲ. ಹಾಗಾಗಿ ಇದೆಲ್ಲ ಗೌಣ ಭಕ್ತಿ ಇರಿಸ್ಕೊಳುತ್ತೆ. ಅರ್ಥಾದಿ ಭೇದದಿಂದಲೂ 3 ಪ್ರಕಾರವಾಗಿದೆ, ಮತ್ತು ಗುಣತ್ರಯದಿಂದಲೂ 3 ಪ್ರಕಾರವಾಗಿದೆ ಎಂದು ಒಂದು ತರಹ ಅರ್ಥ ಮಾಡಿ, ಇನ್ನೊಂದು ತರಹ ಇದನ್ನೇ ಆರ್ತ ಬೇರೆ ಅರ್ಥ ಮಾಡ್ತಾರೆ. ಆರ್ತ ಅಂದರೆ ಕಳ್ಳಕಾಕರ ಭಯ, ಹುಲಿ ಕರಡಿ ಹಾವು ಇತ್ಯಾದಿಗಳ ಭಯ, ಕ್ಷಾಮಡಾಮಗಳ ಭಯ ಅಂತ ಒಂದು ಅರ್ಥ ಮಾಡಿದ್ರಲ್ಲ. ಎರಡನೇ ಅರ್ಥ ಏನು ಅಂದರೆ ಪರಮಾತ್ಮನು ದೊರಕಲಿಲ್ಲವಲ್ಲ ಅನ್ನುವಂತಹ ಒಂದು ಸಂಕಟ ಇದೆ ಎಂದೆ. ಪರಮಾತ್ಮನ ಭಜಿಸುತ್ತಿರುವ ಭಕ್ತನಿಗೆ ಅಯ್ಯೋ ನನಗಿನ್ನೂ ಪರಮಾತ್ಮ ನೋಡೋಕ್ಕಾಗ್ತಿಲ್ವಲ್ಲ, ಪರಮಾತ್ಮನಿಗೆ ಕಾಣ್ತಿಲ್ವಲ್ಲ, ದೊರಕ್ತಾ ಇಲ್ವಲ್ಲಪ್ಪ ಅಂಥೇಳಿ ಅದಕ್ಕೆ ಸಂಕಟ ಪಡ್ತಾ ಇರ್ತಾನಲ್ಲ. ಇಷ್ಟೆಲ್ಲ ಭಕ್ತಿ ಮಾಡಿದ್ರು ಕೂಡ ನನ್ನ ಭಕ್ತಿ ಏನು ದೋಷ ಇದೆಯೋ ಗೊತ್ತಿಲ್ಲ, ನನ್ನ ಇದರಲ್ಲಿ ಏನು ತೊಂದರೆ ಆಗ್ತಾ ಇದೆಯೋ ಗೊತ್ತಿಲ್ಲ, ನನಗೆ ಪರಮಾತ್ಮ ನೋಡಬೇಕು ಅಂತ ತುಂಬ ಹಂಬಲಿಕೆ ಆಗ್ತಾ ಇದೆ. ಆ ಹಂಬಲಿಕೆ ತೀವ್ರ ಆಗಿಬಿಟ್ಟು ಆ ಈಡೇರದೇ ಇರೋದ್ರಿಂದ ನನಗೆ ಸಂಕಟ ಆಗ್ತಾ ಇದೆ ಅಂಥೇಳಿ ಆ ರೀತಿಯಾದ ಆರ್ಥತೆ ಇದೆಯಲ್ಲ, ಆ ಆರ್ಥತೆ ಬಹಳ ಮೇಲ್ಮಟ್ಟದ ಆರ್ಥತೆ ಇದೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಪೂರ್ವಪೂರ್ವ ಉತ್ತರಸ್ಮಾತ್ ಶ್ರೇಯ ಅಂತಂದರು. ಉತ್ತರಸ್ಮಾತ್ ಪೂರ್ವಪೂರ್ವ ಶ್ರೇಯಾಯ ಭವತಿ ಅಂದರು. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ 3ರಲ್ಲಿ ಆರ್ಥ ಅನ್ನೋರು ಈ ತರಹ ಅರ್ಥ ಇಟ್ಕೊಂಡ್ಬಿಟ್ರೆ, ಪರಮಾತ್ಮನಂಗೆ ನೋಡೋಕ್ಕಾಗಲಿಲ್ವಲ್ಲ, ಇನ್ನು ಪರಮಾತ್ಮನ ಕಾಣಂಗೆ ಎಷ್ಟು ದಿವಸ ಕಾಯಬೇಕೋ ಏನೋ. ಆ ರಾಮಕೃಷ್ಣ ಪರಮಹಂಸರು ಒಂದು ದಿವಸ ಸಂಜೆ ಹೋದಂತೆ, ಗಂಗಾ ಹೋಗಿದ್ದಾರೆ, ಮಹಾರಾಯ ಅಸ್ತಮಾನ ಆಗ್ತಾ ಇದ್ದಾನೆ, ಸೂರ್ಯನಾರಾಯಣ ಅಸ್ತಮಾನ ಆಗ್ತಾ ಇದ್ದಾನೆ. ಎದೆ ಕೂತ್ಕೊಂಡ್ಬಿಟ್ಟು ಅಳಸಿ ಮಾಡಿಬಿಟ್ರಂತೆ. ಅಯ್ಯೋ ಇವತ್ತು ಕಳೆದು ಹೋಗ್ಬಿಡ್ತು, ಇವತ್ತು ಪರಮಾತ್ಮ ನೋಡೋಕ್ಕಾಗಲಿಲ್ವಲ್ಲ, ವ್ಯರ್ಥ ಆಯ್ತಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಜೋರ ಎದೆ ಕೂತ್ಕೊಂಡು ಕಿಚ್ಕೊಂಡು ಅಳಸಿ ಮಾಡಿಬಿಟ್ರಂತೆ. ಅದು ಆರ್ಥ ಭಕ್ತಿ ಅಂದರೆ ಇನ್ನು ಪರಮಾತ್ಮನ ನೋಡಬೇಕು, ಪರಮಾತ್ಮನ ಕಾಣಬೇಕು, ಅವನ್ನ ಅನುಭವಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಎಲ್ಲವನ್ನೂ ಬಿಟ್ಟು ನಿರಂತರ ಪ್ರೇಮಿಸೋದಿದೆಯಲ್ಲ, ಅದು ಬಹಳ ಮೇಲ್ಮಟ್ಟದ ಪ್ರೇಮ. ಇದು ಹಿಂದೆ ಆರ್ಥ ಮೊದಲಿಂದು, ಆಮೇಲೆ ಜಿಜ್ಞಾಸು, ಆಮೇಲೆ ಅರ್ಥಾರ್ಥಿ. ಇದರಲ್ಲಿ ಅರ್ಥಾರ್ಥಿಗಿಂತ ಜಿಜ್ಞಾಸು ದೊಡ್ಡವನು, ಜಿಜ್ಞಾಸುಗಿಂತ ಆರ್ಥ ದೊಡ್ಡವನು. ಪೂರ್ವಪೂರ್ವ ಶ್ರೇಯಾಯ ಭವತಿ ಕಸ್ಮಾತ್ ಮುಂದಿರೋದಕ್ಕಿಂತ ಮುಂದಿನದು ಯಾವುದು ಅರ್ಥಾರ್ಥಿ, ಅದಕ್ಕೆ ಹಿಂದಿನ ಜಿಜ್ಞಾಸು, ಅದಕ್ಕೆ ಹಿಂದಿನ ಅರ್ಥ, ಅದು ಶ್ರೇಯಾಯ, ಶ್ರೇಯಸ್ಸೇ ಆಗಬೇಕಾಯಿತು. ಶ್ರೇಯಾಯ ಅಂತ ಇದು ಆರ್ಷ ರೂಪ. ಶ್ರೇಯಸ್ ಶಬ್ದ ಸಕಾರ ಅಂತ ನಪುಂಸಕಲಿಂಗ, ಶ್ರೇಯ ಅಕಾರದ ಪುಲಿಂಗ ಮಾಡ್ಕೊಂಡು ಶ್ರೇಯಾಯ ಮಾಡಿದ್ದಾರೆ. ಶ್ರೇಯಸ್ಸೇ ಆಗಬೇಕು, ಪೂರ್ವಪೂರ್ವ ಶ್ರೇಯಸ್ಸೇ ಭವತಿ ಆಗಬೇಕಾಗಿತ್ತು. ಆದೇಶ ಆರ್ಷ ಪ್ರಯೋಗ ಶ್ರೇಯಸ್ಸೇ ಆಗಿದೆ. ಆತ್ಮಾಯ ನಮಃ, ಆತ್ಮಲಿಂಗಾಯ ಆತ್ಮಾಯ ನಮಃ ಶ್ರುತಿ ಹೇಳ್ತಾ ಇದೆ. ಆತ್ಮಾಯ ಆಗುತ್ತೋ ಆಗೋದು. ಪರಮಾತ್ಮಂ ಸ್ವರೂಪಂ, ಪರಮಾತ್ಮಂ ಮಾಡಿದ ಶ್ರುತಿ. ಶ್ರುತಿಗೆ ಏನು ಲಂಕಿಲ್ಲ ಲಗಾಮಿಲ್ಲ, ಹೆಂಗ ಮಾಡ್ತಾ ಇರೋದು. ಆಮೇಲೆ ಪರಮಾತ್ಮಾನಂ ಸ್ವರೂಪ ಅಂತ ಹೇಳಬೇಕಾಯ್ತು.
ಪರಮಾತ್ಮಮ್ಮ ರಾಮಮ್ಮ ಅನ್ನೋದೇ ಪರಮಾತ್ಮಮ್ಮನ ಮಾಡಿಬಿಡುತ್ತೆ. ಮಧುಮೇತು ಮಧುಂ ಬ್ರಹ್ಮಂ ಏತು ಮಾಂ ಆ ಏತು ಬ್ರಹ್ಮಂ ಮಧುಂ ಉಂಟಾ? ಬ್ರಹ್ಮ ಇರೋದು, ಮಧು ಇರೋದು ಶ್ರುತಿ ಮಾಡುತ್ತೆ. ಛಂದಸಿ ದೃಷ್ಟಾನುವಿಧಿ ಅಂತ ಸೂತ್ರ. ವೇದದಲ್ಲಿ ಯಾವ ಪದಪ್ರಯೋಗ ಯಾವ ರೀತಿ ಇದೆಯೋ ಅದನ್ನು ಹಾಗೆ ಇಟ್ಕೊಂಡ್ಬಿಡಿ, ಇದನ್ನು ಮಾತ್ರ ವ್ಯಾಕರಣಕ್ಕೆ ಹೊಂದೋಕೆ ಹೋಗಬೇಡಿ. ನಾವು ವೇದದ ಪದದ ಅರ್ಥಕ್ಕಾಗಿ ವ್ಯಾಕರಣ ಹೊರತು ವೇದವನ್ನು ಬದಲಾವಣೆ ಮಾಡೋಕ್ಕೋಸ್ಕರ ವ್ಯಾಕರಣ ಅಲ್ಲ. ನಮ್ಮ ವ್ಯಾಕರಣದಿಂದ ವೇದವನ್ನು ಬದಲಾಯಿಸೋಕೆ ಹೋಗಬೇಡಿ. ವೇದದಲ್ಲಿರುವಂತಹ ಪದಾರ್ಥವನ್ನು ಗೊತ್ತುಕೊಂಡು ಪ್ರಕೃತಿ ಪ್ರತಿ ವಿವೇಕ ಮಾತ್ರ ನಾವು ವ್ಯಾಕರಣ ತೋರಿಸ್ಕೊಡ್ತೀವಿ ಅಂತ ವ್ಯಾಕರಣಕಾರ ಪ್ರತಿಜ್ಞೆ. ಯಾಕಂದರೆ ವೇದ ಮೊದಲಿಂದು, ವ್ಯಾಕರಣಕಾರರು ಆಮೇಲೆ ಬಂದವರು. ಏನು ಮಾಡೋಕ್ಕಾಗಲ್ಲ. ಹೀಗೆ ಪೂರ್ವಪೂರ್ವ ಅಂದರೆ ಪೂರ್ವಪೂರ್ವ ಭಕ್ತಿ ಅರ್ಥ. ಆತ್ಮಭಕ್ತಿಯು ಅದೆರಡಕ್ಕಿಂತ ಉತ್ತಮ. ಜಿಜ್ಞಾಸು ಅರ್ಥ. ಜಿಜ್ಞಾಸು ಅಂದರೆ ಯಾರೋ ತತ್ವವನ್ನು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಡುವನು. ನೋಡಿ, ತತ್ವವನ್ನು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಡುವವನಿಗೆ ಆ ಪರಮಾತ್ಮ ನಾನು ಕಾಣಲಿಲ್ವಲ್ಲಪ್ಪ ಅನ್ನುವಂತಹ ತೀವ್ರ ಹಂಬಲಿಕೆ ಇರುವಂತಹ ಭಕ್ತರಿಗಿಂತ ಕೊರತೆ ಇದೆ ಅಂತ, ಕಮ್ಮಿ ಅಂತೆ ಮಟ್ಟ ಒಂದು. ಜಿಜ್ಞಾಸು ಆದ ಒಂದು ಡ್ರೈ ಪ್ರವೃತ್ತಿ ಅದು. ಯಾಕಂದರೆ ಬರೀ ಇಂಟಲೆಕ್ಚುಯಲ್ ಆಗಿ ಯೋಚನೆ ಮಾಡ್ತಿದ್ದಾನೆ. ಬುದ್ಧಿ ಪ್ರಧಾನವಾಗಿ ತಾನು ಹಾಗೆ ವಿಜ್ಞಾನಿಗಳು ಲ್ಯಾಬಲ್ಲಿ ನಿರೀಕ್ಷಣೆ ಮಾಡಿಬಿಟ್ಟು ವಸ್ತುಸ್ವರೂಪ ಗೊತ್ತು ಮಾಡ್ತಾರೋ ಆ ರೀತಿ ಜಿಜ್ಞಾಸು ಹೊರಟಿದ್ದಾನೆ ಅನ್ನೋ ಹಾಗೆ ಕಾಣುತ್ತೆ. ಅದು ಜಿಜ್ಞಾಸುವಿಗೂ ಭಕ್ತಿ ಇರಲೇಬೇಕೋ. ಭಕ್ತಿ ಇದೆ ಹೋದರೆ ಜಿಜ್ಞಾಸುವಿಗೆ ತತ್ವ ಗೊತ್ತಾಗಲ್ಲ. ಅದೇ ತಿಳ್ಕೋಬೇಕು ಅನ್ನುವಂತಹ ಅಪೇಕ್ಷೆ ಉಳ್ಳವನು ಜಿಜ್ಞಾಸು. ಆ ಅಪೇಕ್ಷೆ ಅನ್ನೋದೇ ಭಕ್ತಿ. ತಿಳ್ಕೋಬೇಕು ಅನ್ನುವಂಥ ಪ್ರವೃತ್ತಿ ಇದೆಯಲ್ಲ, ಆ ತಿಳ್ಕೋಬೇಕು ಅನ್ನೋ ಅಷ್ಟಂಶ ಮಾತ್ರ ಜಿಜ್ಞಾಸುತ್ವ. ಆದರೆ ಪ್ರೇಮವಿಲ್ಲದೆ ತಿಳ್ಕೊಳಕ್ಕಾಗತ್ತಾ? ಯಾವುದರ ವಿಷಯದಲ್ಲಿ ನಮ್ಗೆ ಆಸಕ್ತಿ ಇಲ್ವೋ, ತಿಳ್ಕೋಬೇಕು ಅನ್ನೋಂಥ ಇಚ್ಛೆ ಇಲ್ವೋ, ಅದರಲ್ಲಿ ತಿಳ್ಕೋಬೇಕು ಅನ್ನೋ ಪ್ರವೃತ್ತಿ ಉಂಟಾಗಲ್ಲಪ್ಪ. ಹಾಗಾಗಿ ಭಕ್ತಿ ಬಿಟ್ಟು ಜ್ಞಾನ ಇಲ್ಲವೇ ಇಲ್ಲ. ಜ್ಞಾನವೂ ಕೂಡ ಭಕ್ತಿ ಬಿಟ್ಟು ಇಲ್ಲವೇ ಇಲ್ಲ. ಭಕ್ತಿ ಜ್ಞಾನ ನಿತ್ಯ ಸಂಬಂಧ ಇದೆ. ಆದರೂ ಕೂಡ ಇದು ಗೌಣವಾಗಿರುತ್ತೆ. ಜಿಜ್ಞಾಸುವಿನಲ್ಲಿ ಭಕ್ತಿ ಗೌಣ, ಆರ್ತನಲ್ಲಿ ಭಕ್ತಿಯೇ ಪ್ರಧಾನ. ಆರ್ತನಿಗೆ ಆರ್ತ ಅಂದರೆ ಪೀಡಿತ. ಯಾವುದರಲ್ಲಿ ಪೀಡಿತ? ಪರಮಾತ್ಮ ಸ್ವಲ್ಪ ಕಾಣಲಿಲ್ವಲ್ಲ ಅನ್ನೋದ್ರಲ್ಲಿ ಪೀಡಿತನಾಗಿದ್ದಾನೆ. ಇಷ್ಟು ದಿವಸ ಒದ್ದಾಡಿದ್ರು ಕೂಡ ಗೊತ್ತಾಗ್ತಿಲ್ವಲ್ಲ ಅಂತ ಇದು ಎಲ್ಲ ಭಕ್ತರಿಗೂ ಅನಿಸುತ್ತೆ. ಯಾರು ಪರಮಾತ್ಮನ ಕಾಣಬೇಕು ಅನ್ನೋಕ್ಕೋಸ್ಕರವಾಗಿ ಪ್ರೇಮ ಮಾಡ್ತಿರ್ತಾರೋ ಅಂಥ ಎಲ್ಲ ಭಕ್ತರಿಗೂ ದುಃಖ ಆಗುತ್ತೆ, ಅಳುವು ಬರುತ್ತೆ, ಅಂತ ಜಗಳ ಮಾಡೋದಾಗುತ್ತೆ. ಅವರವರಿಗೆ ಆ ಭಕ್ತಿ ಮಾಡ್ತಿರ್ಬೇಕಾದ್ರೆ ಅವರ ಅನುಭವ ಬರ್ತಾ ಇರುತ್ತೆ. ಏನಪ್ಪ ಇಷ್ಟು ದಿವಸ ನಾನು ಮಾಡ್ತಾಯಿದ್ರು ಕೂಡ ಭಗವಂತ ನನ್ನ ಕಡೆ ಚೂರು ಗಮನ ಕೊಟ್ಟಂಗೆ ಕಾಣೋದಲ್ಲ, ನಂಗೆ ಇನ್ನೂ ಆ ಭಕ್ತಿ ಊರ್ಲೇ ಇಲ್ವಲ್ಲ, ಒಲಿಲೇ ಇಲ್ವಲ್ಲ, ಏನು ನಾನು ಎಷ್ಟು ದಿವಸ ಮಾಡಬೇಕು, ಅಷ್ಟು ನಾನು ಪಾಪಿನಾ, ಭಗವಂತನ ಕಾಣದೇ ಇರುವಷ್ಟು ಪಾಪಿನ ನಾನು ಅಂಥೇಳಿ ಆ ಭಕ್ತನಾದವನಿಗೆ ಒಂದು ರೀತಿ ಸಂಕಟ ಶುರುವಾಗ್ಬಿಡುತ್ತೆ. ಅದು ಅವನ ಅಲಕ್ಷ್ಯ ಮಾಡಿಬಿಡ್ತಾನೆ. ಇದ್ದಕ್ಕಿದ್ದಾಗೇನೆ ಏನು ಇದಕ್ಕೆ ಅಳ್ತಾ ಇದ್ದಾರೋ ನಮಗನ್ಸುತ್ತೆ. ನಾವು ಪ್ರಾಕೃತರಾಗಿರೋ ನಮಗೆ ಭಗವದ್ಭಕ್ತಿ ಊರ್ಲಿಲ್ಲ, ಭಗವಂತ ಕಾಣಲಿಲ್ವಲ್ಲ ಅಂತ ಅಳ್ತಾರಲ್ಲ, ಅದನ್ನು ಕಂಡು ನಾವು ಆಶ್ಚರ್ಯಪಡ್ತೀವಿ, ವಿಚಿತ್ರ ಅನ್ಕೋತೀವಿ. ಆದರೆ ನಿಜವಾಗಿ ವಿಚಿತ್ರ ಆಶ್ಚರ್ಯ ನಮ್ಮಲ್ಲಿರೋದು. ಅವನು ಸತ್ಯಕ್ಕಾಗಿ, ನಿಜಕ್ಕಾಗಿ, ಶಾಶ್ವತಕ್ಕಾಗಿ ಅವನು ಒದ್ದಾಡ್ತಿದ್ದಾನೆ. ಹಾಗಾಗಿ ಆ ಪ್ರೇಮವನ್ನು ಅಭ್ಯಾಸ ಮಾಡುವ ಭಕ್ತನಿಗೆ ಒಮ್ಮೊಮ್ಮೆ ಕಣ್ಣೀರು ಬರುತ್ತೆ, ದುಃಖವಾಗುತ್ತೆ, ಸಂಕಟವಾಗುತ್ತೆ, ಬಹಳ ಬೇಸರ ಆಗುತ್ತೆ, ಜಗಳ ಮಾಡೋದಾಗುತ್ತೆ. ತಾನೇ ಏಕಪಾತ್ರಾಭಿನಯ ಮಾಡಿ ಮಾತಾಡಿಸಿ ಮಾಡಿಬಿಡ್ತಾನೆ. ಯಾಕೆ ಹೀಗೆ ಮಾಡ್ತೀಯ? ಏತಕ್ಕೆ ಬರಲೊಲ್ಲೆ ಎಮ್ಮಯ್ಯ ಬೆಳಿಗ್ಗೀಗ ಗುರು ಹೇಳಿದಾರಲ್ಲ, ಆ ರೀತಿ ಅವನು ಮಾತಾಡಿ ಶುರು ಮಾಡ್ಬಿಡ್ತಾನೆ. ಯಾಕೆ ಪರಮಾತ್ಮ ನೀನು ತುರ್ಕೊಳ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲಪ್ಪ, ಯಾಕೆ ಗೊತ್ತಾಗ್ತಿಲ್ಲ, ಬೇಗ ತುರ್ಕೊಪ್ಪ, ನನ್ನ ಪರೀಕ್ಷೆ ಮಾಡಬೇಡ, ನೀನು ಸರ್ವಜ್ಞ, ನೀನು ಸರ್ವಶಕ್ತ, ನೀನು ಪರೀಕ್ಷೆ ಮಾಡೋಕ್ಕೆ ಹೊರಟ್ರೆ ನಾನು ಪಾಸ ಆಗ್ತೀನ? ನಿನ್ನ ಮುಂದೆ ನಾನು ಹೇಗೆ? ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಜಗದೀಶ್ವರನಾದ ಪರಮೇಶ್ವರ ನೀನು, ಅವನ ಮುಂದೆ ನಾನು ಪರೀಕ್ಷೆ ಕೂತ್ಕೊಳ್ಳೋದು ಏನು ಅರ್ಥ? ನಾನು ಪರೀಕ್ಷೆ ಒಳಗಾಗ್ತೀನಾ? ನಾನೇನಾದರೂ ಆ ಪರೀಕ್ಷೆ ಪಾಸ್ ಆಗ್ತೀನಾ? ದಯವಿಟ್ಟು ನನ್ನನ್ನು ಪರೀಕ್ಷೆ ಮಾಡಬೇಡ, ನನ್ನನ್ನು ಯಾವ ರೀತಿಯಿಂದಲೂ ವಿಳಂಬ ಮಾಡಬೇಡ, ನನ್ನನ್ನು ಕಾಯಿಸಬೇಡ, ಬೇಗ ತೋರ್ಕೊ ಅಂಥೇಳಿ ಅವನಿಗೆ ಆಗಾಗ್ಗೆ ಮನಸ್ಸಲ್ಲಿ ಅನಿಸ್ತಾನೇ ಇರುತ್ತೆ. ಬಹಳ ದುಃಖವಾಗಿ ಒದ್ದಾಡ್ತಾ ಇರ್ತಾನೆ. ಆ ಒಂದು ಸಂಕಟ ಆ ಭಕ್ತನಾದವನಿಗೆ ಗೊತ್ತು. 5ನೇ ಅಧ್ಯಾಯದಲ್ಲಿ ನಿತ್ಯ ದುಃಖಿ ಸಾಧಕ ಬರೀತಾರೆ. ಯಾಕೆಂದರೆ ಅವನಿಗೆ ಅದನ್ನೂ ಗೊತ್ತಾಗಲಿಲ್ಲ, ತಿಳಿದಿಲ್ಲ ಅಂತ ಹೇಳೋಂಥ ಸಂಕಟ ಏರ್ತಾರೆ. ಒಂದು ದಿವಸ ಒಂದು ವಿಪರೀತವಾಗಿ ಇಟ್ಬಿಡುತ್ತೆ. ಎಷ್ಟು ಮಟ್ಟಿಗೆ ಅಳ್ತಾರೆ, ಎಷ್ಟು ಮಟ್ಟಿಗೆ ಸಂಕಟ ಬರ್ತಾರೆ ಅಂತಂದರೆ ತುಂಬ ಬೇಸರ ಮಾಡ್ಕೊಂಡು ನಮಗೆ ಭಿಕ್ಷೆಗೂ ಹೋಗಲ್ಲ, ಊಟಕ್ಕೂ ಹೋಗಲ್ಲ, ಏನು ಬೇಡ, ಇನ್ನು ಯಾತಕ್ಕೆ ಊಟ ಮಾಡಬೇಕು,
ಏನು ಇಷ್ಟು ದಿವಸ ಮಾಡ್ತಿದ್ದು ನನಗೆ ಗೊತ್ತಾಗ್ತಾನೆ ಇಲ್ವಲ್ಲ, ತಿಳಿತಾನೇ ಇಲ್ವಲ್ಲ, ಭಕ್ತಿ ಊರ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಸರ ಮಾಡ್ಕೊಂಡ್ಬಿಟ್ಟು. ಹೇಗೆ ಅಂದರೆ ಮನೆಯಲ್ಲಿ ತಾಯಿ ತಂದೆ ಏನಾದರೂ ವಿಷಯಕ್ಕೆ ತುಂಬ ಬೇಸರಗೊಂಡವರಾದರೆ ಅವತ್ತು ಅವರು ಯಾವ ಮೂಡಲ್ಲೂ ಇರೋದೇ ಇಲ್ಲ. ಅವ್ರಿಗೆ ಊಟ ಮಾಡಬೇಕು ಅಂತ ಒಂದು ಸಲ, ಏನು ಕೆಲಸ ಮಾಡಬೇಕು ಅಂತ ಒಂದು ಸಲ ಒಂಥರ ಇದಾಗಿದ್ದು ಬಿಡ್ತಾರೆ, ಸ್ತಬ್ಧವಾಗಿದ್ದು ಬಿಡ್ತಾರೆ. ಅದೇ ರೀತಿ ಭಕ್ತರಿಗೂ ಹಾಗಾಗತ್ತೆ. ಭಕ್ತಿ ಮಾಡ್ತಾ ಅವ್ನಿಗೆ ಏನು ಮಾಡಿದ್ರು ಅದು ಬೆಳೀತಾ ಇಲ್ವಲ್ಲ ಅನ್ನೋ ಸಂಕಟದಿಂದ ಅವನಿಗೆ ಯಾವ ಪ್ರವೃತ್ತಿಯೂ ಆಗೋದೇ ಇಲ್ಲ, ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ಹಾಗಾಗಿ ತದರ್ಪಿತ ಅಖಿಲಾಚಾರತ ತದ್ವಿಸ್ಫುರಣೆ ಪರಮವ್ಯಾಕುಲತ ಅಂತ ಹೇಳಿದ್ದಾರೆ. ಮರ್ಮನೇ ಇದು ಗುರುಗಳು ಹೇಳಿದ್ದಾರೆ. ಅಂದರೆ ಈ ಉತ್ತರಸ್ತಸ್ಮಾತ್ಮ ಶ್ರೇಯ ಪೂರ್ವಪೂರ್ವಾಶ್ರೇಯ ಭವತಿ ಅನ್ನೋದಿದೆಯಲ್ಲ, ಹಿಂದಿನ ಆರ್ತತ್ವ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಳ್ಳೋದು ಅನ್ನೋದ್ರ ಮೇಲೆ ನಿಂತಿದೆ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಭಕ್ತ ಅಂತಂದರೆ, ಆ ಭಕ್ತಿಯನ್ನು ಉಳಿಸ್ಕೊಳ್ತಾ ಇರುವಂತಹ ಭಕ್ತ ಸಾಧಕ ಪರಮಾತ್ಮನತ್ತ ಈ ರೀತಿ ಕೇಳ್ಕೊಳ್ತಾರಂತೆ. ಪರಮಾತ್ಮ, ನಾನು ನಿನ್ನನ್ನು ಪ್ರತ್ಯಕ್ಷವಾಗಿ ನೋಡಿಲ್ಲ ಅಥವಾ ನಿನ್ನ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ, ಆದರೆ ದೊಡ್ಡವರು ಹೀಗೆ ಹೇಳ್ತಾರೆ, ಶಾಸ್ತ್ರಕಾರರು ಹೀಗೆ ಹೇಳ್ತಾರೆ ಅನ್ನೋದನ್ನು ಕೇಳಿದ್ದೀನಿ. ಆದರೆ ನನ್ನದಾದ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ತವ ತತ್ವನ್ ನ ಜಾನಾಮಿ ಯಾದೃಶೋಸಿ ಜನಾರ್ದನ ಯಾದೃಶೋಸಿ ಮಹಾದೇವ ತಾದೃಶಾಯ ನಮೋ ನಮಃ ಅಂತ. ಪರಮಾತ್ಮ, ನೀನು ಹೇಗಿದೆಯೋ ಏನೋ ನನಗಂತೂ ಗೊತ್ತಿಲ್ಲಪ್ಪ, ನೀನು ಹೇಗಿದೆಯೋ, ಎಂಥವನಾಗಿದ್ದೀಯೋ, ನಿನ್ನ ಮಹಿಮೆ ಏನು, ನಿನ್ನ ವಿಭೂತಿ ಏನು, ನಿನ್ನ ವ್ಯಾಪ್ತಿ ಏನು, ನನಗೊಂದು ಅರ್ಥ ಮಾಡೋಕ್ಕಾಗ್ತಿಲ್ಲ. ನಾನು ಬಹಳ ಅಲ್ಪ, ನನ್ನ ಬುದ್ಧಿಯೂ ನನ್ನ ತಿಳುವಳಿಕೆಯೂ ನನ್ನ ಎಲ್ಲ ಸಾಮರ್ಥ್ಯವೂ ಅಲ್ಪದಲ್ಲಿ ಅತ್ಯಲ್ಪತಮವಾಗಿದೆ. ನನಗೇನೇನೂ ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಆದರೆ ಒಂದೇ ಒಂದು ಹೇಳ್ತೀನಿ, ನೀನು ಹೇಗಾದರೂ ಇರೋ, ಯಾವ ರೀತಿ ಇದೆಯೋ ಆ ರೀತಿ ಇರುವಂಥದ್ದು ನನ್ನ ನಮಸ್ಕಾರ. ಯಾದೃಶೋಸಿ ಮಹಾದೇವ ತಾದೃಶಾಯ ನಮೋ ನಮಃ. ನೀನು ಹೇಗಿದೆಯೋ ಹಾಗಿರುವಂಥದ್ದು ನಮಸ್ಕಾರಪ್ಪ. ಇಷ್ಟೇ ನಾನು ಹೇಳ್ತೀನಿ ನಿನ್ನ ವಿಷಯಕ್ಕೆ, ನನಗಿನ್ನೇನು ನಿನ್ನನ್ನು ಅರ್ಥ ಮಾಡೋಕ್ಕಾಗಲ್ಲ ಅಂತ ಭಕ್ತ ತನ್ನ ದೈನ್ಯತೆಯಿಂದ ಆರ್ತತೆಯಿಂದ ಸಂಕಟಪಡ್ತಾ ಪರಮಾತ್ಮನ ಗೊತ್ತನಾಕೊಳ್ಳಿಲ್ವಲ್ಲ ಅನ್ನೋ ಕಷ್ಟದಿಂದ ಅವನು ಆ ರೀತಿ ತನ್ನನ್ನು ಒಪ್ಪಿಸ್ಕೊತಾ ಇದ್ದಾನೆ. ಈ ಜಾಗದಲ್ಲಿಯೇ ಈ ಭಕ್ತಿಯ ಪ್ರಕಟಣಾ ವಿಶೇಷ ಬರುತ್ತೆ. ಆರ್ತಭಕ್ತಿಗೆ ಎಷ್ಟು ತರಹ ಇದೆ ಅಂತ. ಆರ್ತಭಕ್ತಿ ತೋಕೊಳ್ಳುವಾಗ ಮನಃಪೂರ್ವಕವಾಗಿ ಮನಸ್ಸಿನಲ್ಲಿಯೇ ಪರಮಾತ್ಮ ಪ್ರೇಮಿಸೋದು ಅನ್ನೋದು ಬಹಳ ಮೇಲ್ಮಟ್ಟದ್ದು. ಆದರೆ ಯಾವಾಗಲೂ ಅದನ್ನೇ ಮಾಡ್ತಾ ಇರ್ತಾರೆ ಅನ್ಕೋಬಾರ್ದು. ಭಕ್ತರಾದವರು ನವವಿಧ ಭಕ್ತಿಯನ್ನು ಆಶ್ರಯಿಸ್ಕೋತಾರೆ ಅಂತ ಗುರು ಕೊಟ್ಟಿದ್ದಾರೆ ಇಲ್ಲಿ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅಂದರೆ ಪರಮಾತ್ಮ ಭಕ್ತಿಯನ್ನು ಪ್ರೇಮವನ್ನು ತುಂಬ್ಕೊಳ್ಬೇಕಾದ್ರೆ ಕಥಾಶ್ರವಣವನ್ನು ಮಾಡೋದು, ಅವನ ಗುಣಗಾನವನ್ನು ಕೀರ್ತನೆ ಮಾಡೋದು, ಅವನ ಸ್ಮರಣೆ ಮಾಡ್ಕೊಳ್ಳೋದು ಅಂತ ಇದೆಯಲ್ಲ. ಈಗ ಒಬ್ಬೊಬ್ಬರಿಗೂ ಅವನ ಕಥೆಯನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಶ್ರೀಕೃಷ್ಣ ಶ್ರವಣೆ ಪರೀಕ್ಷಿತ ಅಭವತ್. ಪರೀಕ್ಷಿತ್ ಮಹಾರಾಜ ಅವನಿಗೆ ಶಾಪ ಬಂದ್ಬಿಡುತ್ತಲ್ಲ, ಇನ್ನೇನು 7 ದಿವಸಕ್ಕೆ ತಕ್ಷಕ ಕಚ್ಚಿಬಿಟ್ಟು ಸತ್ತೋಗ್ತೀಯಾ ಅಂಥೇಳಿ ಆ ಬ್ರಾಹ್ಮಣ ಶಾಪ ಕೊಟ್ಟಿದ್ದಕ್ಕೆ ಶುಕ ಮಹರ್ಷಿಗಳನ್ನು ಕರೆಸ್ಕೊಂಡ್ಬಿಟ್ಟು 7 ದಿವಸಕ್ಕೆ ಭಾಗವತ ಶ್ರವಣ ಮಾಡಿ ಅವನು ಕೃತಾರ್ಥನಾಗ್ಬಿಟ್ಟ, ಮುಕ್ತನಾಗ್ಬಿಟ್ಟ. ಹೀಗೆ ಶ್ರವಣ ಮಾತ್ರದಿಂದಲೇ ಮುಕ್ತನಾದವನು ಪರೀಕ್ಷಿತ್ ರಾಜ. ವೈಯಾಸಿಕಿ ಶುಕ ಮಹರ್ಷಿಗಳು ನಿರಂತರ ಪರಮಾತ್ಮನ ಕೀರ್ತನೆ ಮಾಡ್ತಾ ಶುಕ ಮಹರ್ಷಿಗಳು ಅವರು ಮುಕ್ತರಾಗ್ಬಿಟ್ಟು ಸಂಸಾರ ಬಂಧನ ಕಳ್ಸ್ಕೊಂಡ್ಬಿಟ್ಟು. ಪ್ರಹ್ಲಾದ ಸ್ಮರಣೆ, ಪ್ರಹ್ಲಾದ ಮಹಾಭಾಗವತೋತ್ತಮನಾದ ಪ್ರಹ್ಲಾದ ನಿರಂತರವಾಗಿ ವಿಷ್ಣು ಸ್ಮರಣೆ ಮಾಡ್ತಾ ಅವನು ಮುಕ್ತನಾದ. ತದಂಗ್ರಿ ಭಜನೆ ಲಕ್ಷ್ಮೀ. ಆತನ ಪಾದವನ್ನು ಭಜನೆ ಇನ್ನೂ 11 ಹೊರಟಿದ್ದಾರೆ. ಹೊಗಳ ಮರಯ್ಯ. ತದಂಗ್ರಿ ಭಜನೆ, ಆ ಪರಮಾತ್ಮನ ಪಾದ ಸೇವನೆ ಮಾಡೋದ್ರಿಂದ ಲಕ್ಷ್ಮಿ ತಾನು ಉದ್ಧಾರ ಆದು, ಕೃತಾರ್ಥಳಾದು. ಅಕ್ರೂರಸ್ತು ಅಭಿವಂದನೆ, ಅಕ್ರೂರ ಅನ್ನುವಂತಹ ರಾಜ ನಿರಂತರವಾಗಿ ಪರಮಾತ್ಮನ ವಂದನೆ ಮಾಡೋದು, ಪಾದಕ್ಕೆ ನಮಸ್ಕಾರ ಮಾಡೋದು ಇತ್ಯಾದಿಗಳಿಂದ ಅವನು ಕೃತಾರ್ಥನಾದ. ಹಾಗೆ ಕಪಿಪತಿ ದಾಸ್ಯ, ಆಂಜನೇಯ ದಾಸ್ಯ ಭಾವದಿಂದ ಪರಮಾತ್ಮ ನಿರಂತರ ಪ್ರೇಮ ಮತ್ತು ಅವನು ಉದ್ಧಾರನಾದ. ಸಖ್ಯದಲ್ಲಿ ಅರ್ಜುನ, ಗೆಳೆತನದಲ್ಲಿ ಅರ್ಜುನ ತಾನು ಇದನ್ನು ಮಾಡ್ಕೊಂಡ. ಹೀಗೆ ಸರ್ವಸ್ವಾತ್ಮನಿವೇದನೆ ಬಲಿರಬಹುದು. ಸರ್ವಸ್ವವನ್ನು ಒಪ್ಪಿಸೋದು ಅನ್ನೋದಲ್ಲಿ ಬಲಿ ಚಕ್ರವರ್ತಿ ತನ್ನ ಸರ್ವಸ್ವವನ್ನು ಪರಮಾತ್ಮ ಒಪ್ಪಿಸೋದ್ರ ಮೂಲಕ ತಾನು ಕೃತಾರ್ಥನಾದ. ಆದರೆ ಇದೆಲ್ಲರಿಗೂ ಕೈವಲ್ಯ ಮೋಕ್ಷನೂ ಸಮಾನವಾದದ್ದು. ಯಾವ ರೀತಿಯಿಂದ ಹೋದರೂ ಕೂಡ ಮೋಕ್ಷದಲ್ಲಾಗಲಿ ಪರಾಭಕ್ತಿಯಲ್ಲಾಗಲಿ ವ್ಯತ್ಯಾಸ ಇಲ್ಲ. ಎಲ್ಲರೂ ಬೇರೆ ಬೇರೆ ಪ್ರಕಾರವನ್ನು ಆಶ್ರಯಿಸ್ಕೊಂಡ್ರೆ ಹೊರತು ಭಕ್ತಿ ಅನ್ನೋದು ಎಲ್ಲರಲ್ಲೂ ಸಮಾನವಾಗಿರ್ತಕ್ಕಂಥ ಅಂಶ.
ಹೀಗೆ ಭಕ್ತಿಯ ಅನೇಕ ಪ್ರಕಾರಗಳಿಂದ ಅಭಿವ್ಯಕ್ತಿ ಪ್ರಕಾರ, ಪ್ರಕಟನ ಪ್ರಕಾರದಿಂದ ಬೇರೆ ಬೇರೆ ಥರ ತೋರ್ಕೊಳ್ತೀವಿ ಹೊರತು ಭಕ್ತಿಯಲ್ಲಿ ಸ್ವರೂಪದಲ್ಲಿ ಮಾತ್ರ ಏನು ವ್ಯತ್ಯಾಸ ಇಲ್ಲ. ಇಂಥ ಭಕ್ತಿ ಅತ್ಯಂತ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುವ ಸತ್ಯವಾದ ಪರಮಾತ್ಮನ ತೋರಿಸ್ಕೊಳ್ಳೋದ್ರಲ್ಲಿ ಸಮರ್ಥವಾದ ಭಕ್ತಿ. ಇಂಥ ಭಕ್ತಿಯನ್ನು ನಾವು ಅವಶ್ಯವಾಗಿ ಗಳಿಸ್ಬೇಕು. ಅದಕ್ಕಾಗಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೋಬೇಕು. ಪರಮಾತ್ಮ ದಿನನಿತ್ಯ ಕೇಳ್ಕೋಬೇಕು, ನಿನ್ನ ಇದರಲ್ಲಿ ಭಕ್ತಿ ಕೊಡು, ನಿನ್ನ ಸ್ವರೂಪದಲ್ಲಿ ಭಕ್ತಿ ಕೊಡು, ನಿನ್ನನ್ನೇ ನಿರಂತರ ಪ್ರೇಮಿಸುವಂತಹ ಈ ಯೋಗ ಕೊಡು ನನಗೆ ಅಂಥೇಳಿ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದರೆ ಆ ಭಕ್ತಿ ನಮಗೆ ಹೃದಯದಲ್ಲಿ ಊರುತ್ತೆ. ಅದು ಕಾಲಕ್ರಮ ಇವತ್ತಿಗೆ ನಮಗೆ ಏನಪ್ಪ ಏನು ಬರುತ್ತಾ ಅಂತ ಮನಸ್ಸಿದ್ರು ಕೂಡ ಹೀಗೆ ನಾವು 4-6 ತಿಂಗಳು 1 ವರ್ಷಗಟ್ಟಲೆ ಮಾಡಿದರೆ ಖಂಡಿತವಾಗಿ ಭಕ್ತಿ ಊರೋದಿಲ್ಲ. ಸಂಶಯವೇ ಇಲ್ಲ, ಅನುಮಾನವೇ ಇಲ್ಲ, ಭಕ್ತಿ ಬಂದೇ ಬರುತ್ತೆ. ಅಂತಹ ಭಕ್ತಿಯನ್ನು ಪರಮಾತ್ಮ ನಮಗೆಲ್ಲರಿಗೂ ಅನುಗ್ರಹಿಸಲಿ, ಗುರುಗಳು ಅನುಗ್ರಹಿಸಲಿ ಅಂತ ಹೇಳ್ತಾ ಪ್ರವಚನವನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಮತ್ತು ಯಾಕಂದ್ರೆ ತುಂಬ ಬೆವರ್ತಾ ಇದೆಯಪ್ಪ ಮಾತ್ರದ